ಸ್ಪೆಷಲಿ ಈಗ ಟ್ಯಾಪ್ಸ್ ಇರುತ್ತೆ. ಈಗ 50,000 1 ಲಕ್ಷ 2 ಲಕ್ಷ ಕೊಟ್ಟು ಕಮೋಡ್ಸು ಟ್ಯಾಪ್ಸು ಟೈಲ್ಸ್ ಎಲ್ಲ ಹಾಕ್ತಾರೆ. ಇದೆಲ್ಲ ಪ್ರತಿಯೊಂದು ಮನೇಲಿ ಹೋಗಿ ಸ್ಕೇಲಿಂಗ್ ಆಗುತ್ತೆ. ಬಂದ್ಬಿಟ್ಟು ಒಂದು ಟ್ಯಾಪಿಗೆ ಜಸ್ಟ್ ಒಂದು ಟ್ಯಾಪಿಗೆ ಸರ್, ಇದು ಟ್ಯಾಪ್ಗೆ ಕನೆಕ್ಟ್ ಮಾಡ್ಕೊಬೋದು. ಸ್ಟ್ರೈಟ್ ಒಂದು ಟ್ಯಾಪ್ ಇರುತ್ತೆ, ಸ್ವಲ್ಪ ಟ್ಯಾಪ್ ಇದೆ ಅನ್ಕೊಳ್ಳಿ, ಇದು ಕನೆಕ್ಟ್ ಮಾಡ್ಕೊಂಡು ನಿಮಗೂ ನೀರು ಇಲ್ಲಿಂದ ನೀವು ನೆಕ್ಸ್ಟ್ ಇದು ಸರ್ ಫಿಲ್ ಮಾಡ್ಕೊಂಡು ಈಗ ಏನಾಗ ನಿಮ್ಗೆ ಆಗಲೇ ಹೇಳಿದೆ ಇದು ಬಾತ್ರೂಮ್ಸ್ಗೆ ಮತ್ತೆ ಇದಕ್ಕೆಲ್ಲ ಹಾಕೊಬೋದು ಅಂತ ಹೇಳ್ಬಿಟ್ಟು. ಹೌದು. ಇದು ಬಂದ್ಬಿಟ್ಟು ಸರ್ ಈಗ ಸಪೋಸ್ ಇಂಡಿಪೆಂಡೆಂಟ್ ಮನೆ ಇರುತ್ತೆ, ಅಲ್ಲಿ ನಮ್ಗೆ ಏನು ಫಿಟ್ ಮಾಡೋದು ಬೇಡಪ್ಪ, ಓವರ್ ಟ್ಯಾಂಕ್ ಕನೆಕ್ಷನ್ ಪ್ಲಂಬಿಂಗ್ ಬೇಡ ಅಂತ ಹೇಳ್ತಾರೆ ಸರ್. ಇದೇನು ತೊಗೊಂಡೋಗಿ ಓನ್ಲಿ ಓವರ್ ಟ್ಯಾಂಕಲ್ಲೇ ಡಂಪ್ ಮಾಡೋದು ಸರ್ ಅಷ್ಟೇ. ಟ್ಯಾಂಕ್ ಒಳಗಡೆ ಹಾಕ್ಬಿಡೋದು, ಟ್ಯಾಂಕ್ ಕೂಡ ಹಾಕ್ಬಿಡೋದು ಸರ್ ಅಷ್ಟೇ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ವಾಟರ್ ರಿಲೇಟೆಡ್ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನೇಲ್ ಮೇಲೆ ನೋಡಿದಾಗೆ ವಾಟರ್ ಸಾಫ್ಟ್ನರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಇಂಟ್ರೊಡಕ್ಷನ್ ಕೊಡೋದಕ್ಕೆ ನನಗೇನೂ ಗೊತ್ತಿಲ್ಲ, ಜೀರೋ ನಾಲೆಜ್ ಇದೆ ಇದ್ರ ಬಗ್ಗೆ. ಆ್ಯಂಡ್ ನಿಮಗೂ ಕೂಡ ವಾಟರ್ ಸಾಫ್ಟ್ನರ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅನ್ಕೊತೀನಿ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಗಾದೆನೇ ಇದೆ, ಶಂಕರದಿಂದ ಬಂದ್ರೇನೆ ತೀರ್ಥ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಇದರ ಎಕ್ಸ್ಪರ್ಟನ್ನೇ ಕರೆಯೋಣ. ಸೊ ಅದಕ್ಕೋಸ್ಕರ ಇವತ್ತು ನಾನು ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ M&M ಜಾಗುವಾರ್ ವಾಟರ್ ಸಾಫ್ಟ್ನರ್ ಅಲ್ಲಿ ಇದ್ದೀನಿ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಮುಖೇಶ್ ಕುಮಾರ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನನ್ನ ಫಸ್ಟ್ ಕ್ವಶನ್ ಅಂತಂದ್ರೆ, ಅಥವಾ ನಮ್ಮ ವೀಕ್ಷಕರ ಕ್ವಶನ್ಸು ಇರುತ್ತೆ, ವಾಟರ್ ಸಾಫ್ಟ್ನರ್ ಅಂದ್ರೆ ಏನು ಸರ್? ವಾಟರ್ ಸಾಫ್ಟ್ನರ್ ಅಂದರೆ ಈಗ RO ಫಿಲ್ಟರ್ಸ್ ಗೊತ್ತು, ಮತ್ತು ಬೇರೆ ಫಿಲ್ಟರ್ಸ್ ಗೊತ್ತು, ಕುಡಿಯೋ ಡ್ರಿಂಕಿಂಗ್ ವಾಟರ್ ಗೊತ್ತು. ಜನರಲ್ ಯೂಸ್ಗೆ ಈಗ ಕೆಲವು ಮನೆಯಲ್ಲಿ ಏನಾಗ್ತದೆ, ಗೀಸರ್ ಕಟ್ ಹೋಗ್ತಿದೆ, ಹೇರ್ ಫಾಲ್ ಆಗ್ತಿದೆ, ಅದಕ್ಕೆ ಏನು ಸೊಲ್ಯೂಷನ್ ಅಂತ ಜನಕ್ಕೆ ಗೊತ್ತಿಲ್ಲ. ಸಾಫ್ಟ್ನರ್ ಏನಂತ ಗೊತ್ತಿಲ್ಲ ಅದಕ್ಕೆ. ಅದು ಆಕ್ಚುಲಿ ಇದೇನು ಮಾಡ್ತಾರೆ, ರೆಸಿನ್ ಅಂತ ಇರುತ್ತೆ ಸರ್ ಒಡೆ. ಅದೇನು ಮಾಡ್ತಾರೆ, ನೀರಲ್ಲಿರೋ ಉಪ್ಪಿನ ಅಂಶ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇರುತ್ತೆ ಕಂಟೆಂಟು, ಅದನ್ನೇನಂತ ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿ ನೀರನ್ನ ಸಾಫ್ಟ್ ಮಾಡಿ ಕೊಡುತ್ತೆ. ಅದಕ್ಕೆ ವಾಟರ್ ಸಾಫ್ಟ್ನರ್ ಅಂತ ಹೇಳ್ತಾರೆ. ಓಕೆ. ಇಲ್ಲೊಂದು ಕ್ವಶನ್ ಬರುತ್ತೆ ನಮಗೆ, ಎಷ್ಟು ವರ್ಷದಿಂದ ಯೂಸ್ ಮಾಡ್ಕೊ ಬಂದಿದ್ದೀವಿ, ಅದೇ ನೀರನ್ನ ಯೂಸ್ ಮಾಡ್ಬೋದಲ್ಲ ನಾವು? ಯಾಕೆ ಡ್ರಾಪ್ ಮಾಡ್ಕೋಬೇಕು ನಾವು? ಸರ್ ಮಾಡ್ಕೊಬೋದಾಗಿತ್ತು. ಈಗ ಮುಂಚೆ ಹೇಗಿತ್ತಂದ್ರೆ, ಜನರಲಿ ಮುಂಚೆ ಓಲ್ಡ್ ಡೇಸ್ನಲ್ಲಿ ಮಾಮೂಲಿ ಟ್ಯಾಪ್ಸು, ಪ್ಲಾಸ್ಟಿಕ್ ಟ್ಯಾಪ್ಸ್ ಯೂಸ್ ಮಾಡ್ತಾ ಇದ್ರು. ಕೆಲವು ಮನೆಯಲ್ಲಿ ಟ್ಯಾಂಕ್ಸೇ ಇರ್ತಿಲ್ಲ. ಈಗ ಏನಾಗಿದೆ, 1 ಲಕ್ಷ 2 ಲಕ್ಷ ಕೊಟ್ಟು ಟ್ಯಾಪ್ಸ್ ತೊಗೊತಾ ಇದ್ದಾರೆ. ಅದಕ್ಕೆ ಏನು ಮೇನ್ಲಿ ಅಂದರೆ, ಅದಕ್ಕೆ ಈಗ ಸಪೋಸ್ ಈಗ ನಮ್ಮ ಏನು ಜನರಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಹೇಳಬೇಕಂದ್ರೆ, ಮುಂಚೆ ಆ ಥರ ಹಾರ್ಡ್ ವಾಟರ್ ಇಲ್ಲ, ಯಾರು ಜಾಸ್ತಿ ಬೋರ್ ಡಿಗ್ ಮಾಡ್ತಿಲ್ಲ. ಈಗ ಪ್ರತಿಯೊಂದು ಸೈಟಲ್ಲೂ ಡಿಗ್ ಮಾಡ್ತಾ ಇದ್ದಾರೆ ಬೋರ್. ಕರೆಕ್ಟಾಗಿ ಹೇಳಿದ್ರಿ. ಇದು ಬೆಂಗಳೂರಲ್ಲಂತೂ ಎಷ್ಟು ಬೋರ್ವೆಲ್ ಸರ್. ಹೌದು, ಪ್ರತಿಯೊಂದು ಮನೇಲಿ ಡಿಗ್ ಮಾಡ್ತಾ ಇದ್ದಾರೆ. ಏನೇ ವಾಟರ್ ಸೋರ್ಸ್ ಜಾಸ್ತಿ ಡೀಪ್ ಹೋಗಿದೆ. ಫ್ಯಾಕ್ಟ್ರೀಸ್ ಇರುತ್ತೆ, ಅಲ್ಲಿ ವೇಸ್ಟ್ ಕೆಮಿಕಲ್ ಏನ್ ಮಾಡ್ತಾರೆ, ಬೇರೆ ಕಡೆ ರಾಜ್ ಕಾಲುವೆಲೆ ಪ್ಲಸ್ ಲ್ಯಾಂಡ್ ಅಲ್ಲಿ ಗೊತ್ತಾಯ್ತು ಅದನ್ನ ಡಿಕಂಪೋಸ್ ಆಗ್ಬಿಟ್ಟು ಅದರಿಂದ ಆರ್ಡಿನೆನ್ಸ್ ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಹಾಗಾಗಿ ಅದೇ ಪ್ರತಿಯೊಂದು ಮನೆಯಲ್ಲೂ ಬೋರ್ ಆಗ್ತಾರೆ. ಹಂಗಾಗಿ ಬೋರ್ ಟು ಬೋರ್ ಟು ವೇರಿಯೇಷನ್ ಆಗುತ್ತೆ, ನೀರು ಡೀಪ್ ಹೋಗ್ತಾರೆ. ಡೀಪ್ ಹೋಗಿ ಜಾಸ್ತಿ ನಿಮ್ ಕೆಳಗಡೆ ಉಪ್ಪಿನಾಂಶ ಮೇಲೆ ಬರುತ್ತೆ. ಈ ಹೇಳಿದ್ರಲ್ಲ ಹಾರ್ಡ್ ವಾಟರ್ ಇದೆಲ್ಲ, ಇದನ್ನು ಯೂಸ್ ಮಾಡೋದ್ರಿಂದ ಹ್ಯೂಮನ್ಸ್ಗೆ ಏನು ತೊಂದರೆ ಇರುತ್ತೆ, ಆಮೇಲೆ ಜೊತೆಯಲ್ಲಿ ಈ ಇಕ್ವಿಪ್ಮೆಂಟ್ಸ್ಗಳಿಗೆ ಏನೇನು ತೊಂದರೆ? ಇಕ್ವಿಪ್ಮೆಂಟ್ಸ್ ಅಂದ್ರೆ ಸಪೋಸ್ ಜನರಿಗೆ, ಮನುಷ್ಯರಿಗೆ ಏನಾಗುತ್ತೆ ಅಂದ್ರೆ, ಸ್ನಾನ ಮಾಡಿದಾಗ ಒಂದಕ್ಕೊಂದು ಹೇರ್ ಸ್ಟಿಕ್ ಆಗುತ್ತೆ. ಸಪೋಸ್ ನೀವು ಬಾಚಣಿ ತಗೊಂಡು ಹಿಂಗೆ ಬಾಚ್ತೀರ, ಸ್ನಾನ ಮಾಡಿದ್ಮೇಲೆ ಸ್ಟಿಕ್ ಅನಿಸುತ್ತೆ, ಜಾಸ್ತಿ ರಬ್ ಮಾಡ್ತೀರಾ, ಬಾಚಣಿ ತಗೊಂಡು ಹೇಳಿತೀರಾ, ಅದೇನಾಗುತ್ತೆ ಹೇರ್ ಫಾಲ್ ಆಗುತ್ತೆ, ಮತ್ತೆ ಸ್ಕಿನ್ ಇರಿಟೇಷನ್ ಬರುತ್ತೆ. ಅದು ಪೋರ್ಸ್ ಅಲ್ಲಿ ಏನಾಗುತ್ತೆ, ಸಾಲ್ಟ್ ಎಲ್ಲ ಕುತ್ಕೊಂಡು ಏನಾಗುತ್ತೆ, ನೆವೆ ಆಗುತ್ತೆ. ನೆವೆ ಆದಾಗ ಏನಾಗುತ್ತೆ, ಜಾಸ್ತಿ ಕೇರಿದಾಗ ಏನಾಗುತ್ತೆ, ಏರ್ ಫಾಲ್ ಆಗುತ್ತೆ. ಮತ್ತೆ ಸ್ಕಿನ್ ಅಷ್ಟೇ ಸರ್, ಸ್ಕಿನ್ಸು ಅಷ್ಟೇ ಎಲರ್ಜಿ ಬರುತ್ತೆ, ಈ ಟ್ಯಾನ್ ಆಗೋದು. ನೀವು ಕೆಲವು ನೋಡ್ತೀರ ಈ ತರ ಕೆರಿತಾ ಇರ್ತಾರೆ. ಏನಾದ್ರೆ ಈ ತರ ಹಾರ್ಡ್ ವಾಟರ್ ಇಂದ ಇದು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಸ್ಪೆಷಲಿ ಈಗ ಟ್ಯಾಪ್ಸ್ ಇರುತ್ತೆ, ಈಗ 50,000 1 ಲಕ್ಷ 2 ಲಕ್ಷ ಕೊಟ್ಟು ಕಮೋಡ್ಸು ಟ್ಯಾಪ್ಸು ಟೈಲ್ಸ್ ಎಲ್ಲ ಹಾಕ್ತಾರೆ. ಇದೆಲ್ಲ ಪ್ರತಿಯೊಂದು ಮನೇಲಿ ಹೋಗಿ ಸ್ಕೇಲಿಂಗ್ ಆಗುತ್ತೆ. ಕೆಲವೊಂದ್ಸತಿ ನಾವು ಗೀಸರ್ ರಿಪೇರ್ ಮಾಡಿಸ್ತೀವಿ. ಹೌದು, ಆ ಗೀಸರ್ ಬಿಚ್ಚಿದಾಗ ಕಾಯಿಲ್ ಒಳಗಡೆ ಇಷ್ಟು ಸುಣ್ಣ ಇದ್ದಂಗೆ ಇರುತ್ತೆ, ಸುಣ್ಣ ತರ ಇರುತ್ತೆ. ಸೇಮ್ ಸರ್, ಇದು ಅದು ಸ್ಕೇಲಿಂಗ್. ಅದನ್ನ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಉಪ್ಪಿನಾಂಶ ಅಂತ ಹೇಳ್ತಾರೆ. ಅದೇನಾಗುತ್ತೆ, ಆ ಥರ ಹೋಗಿ ಎಲ್ಲ ಡೆಪಾಸಿಟ್ ಆಗ್ಬಿಡುತ್ತೆ. ಗೀಸರ್ ಹಾಳಾಗುತ್ತೆ, ಲೀಕೇಜ್ ಬರುತ್ತೆ, ಸೋಲಾರ್ ಹಾಳಾಗುತ್ತೆ, ನಿಮ್ಮದು ಟ್ಯಾಪ್ಸು ಟೈಲ್ಸು ಸೋಲಾರು ವಾಷಿಂಗ್ ಮಿಷಿನು ಇವರ್ ಕ್ಲೋತ್ಸು ಪ್ರತಿಯೊಂದು ಸರ್. ಅದಕ್ಕೆ ಜನಕ್ಕೆ ಗೊತ್ತಿಲ್ಲ ಏನಿಂದ ಇದು ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು, ಸೊಲ್ಯೂಷನ್ ಅಂತ ಜನಕ್ಕೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಜನಕ್ಕೆ, ಸೋರ್ಸೇ ಗೊತ್ತಿಲ್ಲ. ಏನಂದ್ರೆ ನೀರು ಆ ಥರ ಇರ್ಬೋದು ಅನ್ಕೊಂತಾರೆ. ಡ್ರಿಂಕಿಂಗ್ ವಾಟರ್ ಗೊತ್ತು, ಜನರಲ್ ಯೂಸ್ ಮಾಡೋಕ್ಕೆ ಏನು ಇದು ಅಂತ ಜನಕ್ಕೆ ಗೊತ್ತಿಲ್ಲ. ಕೆಲವು ಮನೇಲಿ ನಾನು ನೋಡಿದ್ದೆ, ಕೆಲವು ಕಸ್ಟಮರ್ಸ್ ನನಗೆ ಕೇಳಿದೆ, ಸರ್ ಏನು ಸರ್ ವೈಟು ಶರ್ಟ್ಸ್ ಇದೆ, ಡಿಪ್ ಮಾಡಿದೆ ಗ್ರೀನ್ ಲೈಟ್ ಟಿಂಟೆಡ್ ಬರುತ್ತೆ, ಏನು ಸರ್? ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲೇ ಸಜ್ಜಾಪುರ ರೋಡಲ್ಲಿ ಅರ್ಲೂರ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ನೀವು ನೀರು ಕ್ರಿಸ್ಟಲ್ ಕ್ಲಿಯರ್ ಇರುತ್ತೆ, ನೀವು ಹೋಗಿ ವೈಟ್ ಶರ್ಟ್ ಡಿಪ್ ಮಾಡಿದೆ ಗ್ರೀನ್ ಕಲರ್ ಆಗ್ಬಿಡುತ್ತೆ. ಸರ್ ತುಂಬಾ ಜನ ಮನೇಲಿ ಆಗುತ್ತೆ ಸರ್, ತುಂಬಾ 80 to 90% ಇದೆ ಸರ್ ಬೆಂಗಳೂರಲ್ಲಿ. ಕಾವೇರಿ ನೀರಲ್ಲೂ ಹಾಕ್ತಾ ಇದೆ. ಏನಂದ್ರೆ ಟ್ರಾವೆಲ್ ಮಾಡಿ ಕಾವೇರಿ ನೀರೇ ಇರಲ್ಲ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಂಟೆಂಟ್ ಉಪ್ಪಿನಾಂಶ ಇರಲ್ಲ. ಏನು ಅಲ್ಲಿಂದ ಪೈಪಲ್ಲಿ ಟ್ರಾವೆಲ್ ಆಗುತ್ತಲ್ಲ, ಡ್ರೈನೇಜ್ ಎಲ್ಲ ಮಿಕ್ಸ್ ಆಗಿ ಅದರಲ್ಲೂ ಬರೋ ಚಾನ್ಸಸ್ ಇದೆ.
ಮೇಲೆ ಆರು ಹಾಕಿರ್ತಾರೆ, ಹೈ TDS ಇರುತ್ತೆ, ಅಲ್ಲಿ ಬೇಗ ಹಾಳಾಗುತ್ತೆ ಸಾಫ್ಟ್ವೇರ್ಸ್. ಏನಾಗುತ್ತೆ ಉಪನಾಂಶ ಹೋಗ್ಬಿಟ್ಟು ಅದು ಮೆಮರಿನಲ್ಲಿ ಬೇಗ ಚೌಕ್ ಮಾಡುತ್ತೆ, ಫಿಲ್ಟರ್ಸ್ ಬೇಗ ಹಾಳಾಗುತ್ತೆ. ಕೆಲವರು ಹೇಳ್ತಾರೆ ಸರ್ 3 ತಿಂಗಳು ನಮಗೆ 1 ತಿಂಗಳು ಕೆಟ್ಟೋಗ್ತಾ ಇದೆ. ಪ್ರಾಬ್ಲಮ್ಮು ಕೆಡೋದಿಲ್ಲ ಸಿಸ್ಟಮ್ದಲ್ಲ, ಅದು ಪ್ರಾಬ್ಲಮ್ ಆರೋ ಕಂಪ್ನಿಯವ್ರದಲ್ಲ. ಪ್ರಾಬ್ಲಮ್ಮು ನೀರಲ್ಲಿರೋ ಉಪನಾಂಶ ಹೋಗಿ ಅದ್ಮೇಲೆ ಚೌಕ್ ಆಗ್ಬಿಡುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಕಾರ್ಟ್ರೇಜ್ ಚೌಕ್ ಆಗ್ಬಿಡುತ್ತೆ, ಲೈಫ್ ಅದರದ್ದು ರಿಪೇರಿಗೆ ಬರುತ್ತೆ, ಕಮ್ಮಿ ಆಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದೆ ನಾನು, ನಮ್ಮ ಬಾಡಿಗೂ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ನೀವು ಯೂಸ್ ಮಾಡ್ತಾ ಇರುವಂತಹ ಸಾರ್ ಹೇಳಿದ್ರು ಫಿಲ್ಟರು, ವಾಷಿಂಗ್ ಮಷೀನು, ನಿಮ್ಮ ಇದು ಡಿಶ್ ವಾಷರು, ಇವೆಲ್ಲವೂ ಕೂಡ ಹಾಳಾಗ್ತಾ ಇರುತ್ತೆ. ವೀಕ್ಷಕರಿಗೆ ಗೊತ್ತಾಯಿತು ಅನ್ಕೊಂತೀನಿ ವಾಟರ್ ಸಾಫ್ಟ್ನರ್ ಅಂದ್ರೆ ಏನು, ವಾಟರ್ ಸಾಫ್ಟ್ನರ್ ಮಾಡದೇ ಇರೋದ್ರಿಂದ ಏನು ಸಮಸ್ಯೆಗಳಾಗುತ್ತೆ, ಯಾಕೆ ಮಾಡಬೇಕು, ಇವೆಲ್ಲ ಸಮಸ್ಯೆಗಳ ಪರಿಹಾರ ಮಾಡ್ಕೊಳ್ಳೋದಕ್ಕೆ ವಾಟರ್ ಸಾಫ್ಟ್ನರ್ಗಳನ್ನು ನೀವು ಯೂಸ್ ಮಾಡಬಹುದು. ತುಂಬ ಜನ ಅನ್ಕೊಂತಾರೆ ವಾಟರ್ ಸಾಫ್ಟ್ನರ್ಗಳಂತಂದರೆ ತುಂಬ ಕಾಸ್ಟ್ಲಿ, ದೊಡ್ಡವ್ರಿಗೆ ಮಾತ್ರ ಇರುವಂಥದ್ದು. ಮೀಡಿಯಂ ವರ್ಗದವರು ಕೂಡ ವಾಟರ್ ಸಾಫ್ಟ್ನರ್ನ ಅಫೋರ್ಡ್ ಮಾಡ್ಬೋದಾ ಸರ್? ಮಾಡ್ಬೋದು ಸರ್. ನಮ್ಮ ಹತ್ರ ಹೇಗಿದೆ ಪಾಯಿಂಟ್ ಆಫ್ ಯೂಸಿಂದ ಇದೆ ಸರ್. ಸ್ವಲ್ಪ ಸಿಂಗಲ್ ಈಗ ವಾಷಿಂಗ್ ಒಂದು ಟ್ಯಾಪಿಗೆ ಬೇಕಂದ್ರೂ ಇದೆ, ಒಂದು ವಾಷಿಂಗ್ ಮಿಷಿನ್ ಬೇಕು ಅಂದಿದೆ, ಒಂದು ಗೀಸರ್ ಬೇಕು ಅಂದ್ರೂ ಇದೆ. ಪ್ರತಿಯೊಂದು ಪಾಯಿಂಟ್ಗೂ ನಾವು ಇದೆ ಸರ್. ಸ್ವಲ್ಪ ಒಂದು ಮನೆಗೆ ಬೇಕು ಆ ಥರನೂ ಮಾಡ್ಕೊಡ್ತೀವಿ. ಕಮರ್ಷಿಯಲ್ ಬೇಕು, ಹೋಟ್ಲ್ಸ್ ಬೇಕು, ಲಾಡ್ಜಿಂಗ್ಸ್ ಬೇಕು, ಎಲ್ಲ ಥರ ಕೆಪಾಸಿಟೀಸ್ ಇದೆ ಸರ್. ತುಂಬ ಜನರಿಗೆ ಇನ್ನೊಂದಿದೆ, ವಾಟರ್ ಪ್ಯೂರಿಫೈರ್ ಮೇಂಟೈನ್ ಮಾಡೋದೇ ಕಷ್ಟ ನಮಗೆ. ಹೌದು ಸರ್. ವಾಟರ್ ಇದರಲ್ಲಿ ಸಾಫ್ಟ್ವೇರ್ ಬೇರೆ ಮೇಂಟೆನೆನ್ಸ್ ಇರುತ್ತೆ ಸರ್. ಇದು ಸಾಫ್ಟ್ ಆರೋಗೂ ಇದಕ್ಕೆ ಟೋಟಲಿ ಡಿಫ್ರೆಂಟ್ ಇದೆ ಸರ್. ಟೋಟಲಿ ಇದಕ್ಕೇನೆ ಸಾಫ್ಟ್ವೇರ್ ಏನಾಗುತ್ತೆ, ಓನ್ಲಿ ಸಾಲ್ಟ್ ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟು ಮೇಂಟೆನೆನ್ಸ್ ಏನು ಬರೋದಿಲ್ಲ ನಿಮಗೆ. ಇವರು 4 to 5 ಇಯರ್ಸ್ವರೆಗೂ ರೆಜಿನ್ ಅಂತ ಬರುತ್ತೆ, ನಿಮಗೆ 4 to 5 ಇಯರ್ಸ್ ಲೈಫ್ ಬರುತ್ತೆ. ಅದರಲ್ಲಿ ನೀವು ಆಗ 4 to 5 ಇಯರ್ಸ್ ಆದಮೇಲೆ ನೀವು ರಿಪ್ಲೇಸ್ಮೆಂಟ್ ಮಾಡೋಕೆ ಹೋದ್ರೆ ನಿಮ್ಗೆ ಒಂದು ಅದೊಂದು 10,000 to 15,000 ಬರ್ಬೋದು. ಲಾರ್ಜೆಸ್ಟ್ ನಾನು ಫುಲ್ ಮನೆಗೆ ಹೇಳ್ತಾ ಇದ್ದೀನಿ ಸರ್. ಫುಲ್ ಮನೆಗೆ ಹೇಳ್ತೀನಿ. ಸಪೋಸ್ ಪಾಯಿಂಟ್ ಆಫ್ ಯೂಸ್ ಆ ಥರ ಸಿಸ್ಟಮ್ಸ್ ಇದ್ದಾಗ ನಿಮ್ಗೆ ಓನ್ಲಿ ಒಂದು 200, 300 rupees, 500 rupees ಬಿಲೋ ಓಡಬಹುದು ಅಷ್ಟೇ ಸರ್. ನಿಮ್ಮ ಬಗ್ಗೆ ತಿಳ್ಕೊಬೇಕು ಇವಾಗ ಸರ್. M&M ಜಾಗ್ವಾರ್ ವಾಟರ್ ಸಾಫ್ಟ್ನರ್, ಫಸ್ಟ್ ನಿಮ್ದು ಅಡ್ರೆಸ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ನಮ್ದು ಬಂದ್ಬಿಟ್ಟು ಆಕ್ಚುಲಿ ಹೆಬ್ಬಾಳ ಕೆಂಪಾಪುರ ಬರುತ್ತೆ, STML ಬ್ಯಾಕ್ ಸೈಡ್. ಯಾವಾಗಿಂದ ಈ ಫೀಲ್ಡ್ ಅಲ್ಲಿ ಇದ್ರೆ ಸರ್? ನಾವು ಆಲ್ಮೋಸ್ಟ್ 27 ಇಯರ್ಸ್ ಇಂದ ಇದೀವಿ ಸರ್ ಈ ಫೀಲ್ಡ್. 27 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೀರಿ ಸರ್, ವಾಟರ್ ಸಾಫ್ಟ್ನರ್ ಫೀಲ್ಡ್ ಅಲ್ಲಿ ಇದೀರಾ. ಓಕೆ ಸರ್. ತಮ್ಮಲ್ಲಿ ಏನೇನು ಪ್ರಾಡಕ್ಟ್ ಗಳಿವೆ ಸರ್? ನಮ್ಮ ಇದರಲ್ಲಿ ಆಕ್ಚುಲಿ ವಾಟರ್ ಸಾಫ್ಟ್ನರ್ಸ್, ಸ್ಯಾಂಡ್ ಫಿಲ್ಟರ್ಸು, ಕಾರ್ಬನ್ ಫಿಲ್ಟರ್ಸು, ಹೋಲ್ ಹೌಸ್ ಫಿಲ್ಟರ್ಸು, ಸಪೋಸ್ ರೈನ್ ವಾಟರ್ ಫಿಲ್ಟರ್ಸ್ ಬೇಕಂತ ಈಗ ಕೆಲವೊಂದು ಮನೆಗಳಿಗೂ ಏನಾಗುತ್ತೆ ರೈನ್ ವಾಟರ್ ಕಂಪಲ್ಸರಿ ಮಾಡಿದ್ದಾರೆ. ಅದೇನು ಮಾಡ್ತಾರೆ, ನೀರನ್ನ ಒಂದು ಕಡೆ ಸಂಪಲ್ಲಿ ಸ್ಟೋರ್ ಮಾಡ್ತಾರೆ. ಅದನ್ನ ಮತ್ತೆ ಯೂಸ್ ಮಾಡೋಕ್ಕೆ ಯಾವ ಥರ, ಈಗ ಸಪೋಸ್ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ, ಓನ್ಲಿ ಮೆಸ್ ಫಿಲ್ಟರ್ ಸಿಗುತ್ತೆ, ಪ್ಲಂಬರ್ ತೊಗೊಂಬಂದು ಅದು ಫಿಕ್ಸ್ ಮಾಡಿ ಸಂಪಕ್ಕೆ ಕೊಟ್ಬಿಡ್ತಾನೆ. ಅದನ್ನು ಯಾವ ಥರ ಜನರಲ್ ಯೂಸ್ ಮಾಡೋದು, ನಾವು ಡೈಲಿ ಯೂಸೇಜ್ಗೆ ಯಾವ ಥರ ಮಾಡೋದು, ಅದಕ್ಕೆ ಕೂಡ ನಮ್ಮ ಹತ್ರ ಫಿಲ್ಟರ್ಸ್ ಇದೆ ಸರ್. ಮಾರ್ಕೆಟಲ್ಲಿ ನನಗೆ ಗೊತ್ತಿಲ್ಲ, ಬಟ್ ವಾಟರ್ ಸಾಫ್ಟ್ನರ್ ಕಂಪ್ನಿಗಳು ತುಂಬ ಇರ್ಬೋದು. ಹೌದು ಸರ್. ಓಕೆನಾ? ಸೊ ಯಾಕೆ ನಮ್ಮ ವೀಕ್ಷಕರು M&M ಜಾಗ್ವಾರ್ಗೆ ಬರಬೇಕು ಸರ್? ನಮ್ಮದು ಫಸ್ಟ್ ಬಂದ್ಬಿಟ್ಟು ರೇಟ್ ವ್ಯಾಲ್ಯೂ ಫಾರ್ ಮನಿ ಕೊಡ್ತೀವಿ, ಪ್ಲಸ್ ಇನ್ನೊಂದು ಸರ್ವಿಸ್, ಪ್ಲಸ್ ಏನಾದರೂ ರಿಪ್ಲೇಸ್ಮೆಂಟ್ ಇಮಿಡಿಯೇಟ್ ನಾವು ಸರ್ವಿಸ್ ಏನಾದ್ರು ಪ್ರಾಬ್ಲಮ್ ಇದೆ ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ ಸರ್. ಸರ್ವಿಸ್ ಅಂಡ್ ಸಪೋರ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಸರ್, ಪ್ರೈಸಿಂಗ್ ಬೆಸ್ಟ್ ಇದೆ ಸರ್. ಇವೆಲ್ಲವೂ ಇರೋದ್ರಿಂದ ನಿಮ್ಮ ಹತ್ರ ಬರ್ಬೋದು ಸರ್. ನಾವು ಕರ್ನಾಟಕದಲ್ಲಿ ಅಲ್ಲೇ ಕಂಪೇರ್ ಮಾಡೋದು ನಮ್ಮಷ್ಟು ಪ್ರೈಸ್ ಕೊಡೋಕೆ ಚಾನ್ಸಸ್ ಇಲ್ಲ ಸರ್, ಅಷ್ಟೊಂದು ಹೇಳಬಲ್ಲೆ ನಾನು. ಸರ್, ಚಿಕ್ಕದ್ರಿಂದ ದೊಡ್ಡದುವರೆಗೆ ಒಂದು ಡೆಮೋ ಕೊಟ್ಬಿಡ್ಬೋದು ನಮಗೆ, ನೋಡ್ಕೊಂಡ್ ಬಂದ್ಬಿಡೋಣ ಸರ್? ಬನ್ನಿ ಸರ್, ಬನ್ನಿ ವೀಕ್ಷಕರೇ. ಮೊದಲೇದಾಗಿ ಇಲ್ಲಿಂದ ನೋಡ್ತಾ ಇದೀವಿ ನಾವು ಸರ್. ನಾವು ಮೊದಲನೇದಾಗಿ ನಿಮ್ಗೆ ಹೇಳಿದ್ದೇನೆ ಇಷ್ಟು ಮುಂಚೆ ಪಾಯಿಂಟ್ ಆಫ್ ಯೂಸ್ ಒಂದು ಟ್ಯಾಪ್ಗೆ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಒಂದು ಟ್ಯಾಪಿಗೆ, ಜಸ್ಟ್ ಒಂದು ಟ್ಯಾಪಿಗೆ ಸರ್. ಇದು ಟ್ಯಾಪ್ಗೆ ಕನೆಕ್ಟ್ ಮಾಡ್ಕೊಬೋದು. ಸ್ಟ್ರೈಟ್ ಒಂದು ಟ್ಯಾಪ್ ಇರುತ್ತೆ, ಸ್ವಲ್ಪ ಟ್ಯಾಪ್ ಇದೆ ಅನ್ಕೊಳ್ಳಿ, ಇದು ಕನೆಕ್ಟ್ ಮಾಡ್ಕೊಂಡು ನಿಮಗೂ ನೀರು ಇಲ್ಲಿಂದ ನೀವು ಫಿಲ್ ಮಾಡ್ಕೊಬೋದು. ಇದ್ರೊಳಗಡೆ ಏನು ಸರ್ ಹಾಕಿರೋ? ಸಿಲಿಕಾ ಪಾಲಿಫಾಸ್ಫೇಟ್ ಅಂತ ಇರುತ್ತೆ, ಅದು ಸೀಕ್ವೆಸ್ಟಿಂಗ್ ಮಾಡುತ್ತೆ. ಆಕ್ಚುಲಿ ಸೀಕ್ವೆಸ್ಟಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಇದನ್ನ. ಇದೇನಾಗುತ್ತೆ, ನಿಮ್ಗೆ ಒಡೆ ಸ್ವಲ್ಪ ಉಪ್ಪಿನಾಂಶ ಇರುತ್ತೆ, ಅದನ್ನ ಮಾಡ್ತಾ ಇದನ್ನ ಕೋಟಿಂಗ್ ಮಾಡುತ್ತೆ ಸರ್. ಅದ್ಮೇಲೆ ಕೆಮಿಕಲ್ ಮೇಲೆ ಆದ್ಮೇಲೆ ಉಪ್ಪಿನಾಂಶ ಮೇಲೆ ಕೋಟಿಂಗ್ ಮಾಡಿಬಿಡುತ್ತೆ. ಕೋಟಿಂಗ್ ಮಾಡಿಬಿಡುತ್ತೆ. ನಿಮ್ಗೆ ವಾಟರ್ ವೇಸ್ಟೇಜ್ ಇರಲ್ಲ, ಮೇಂಟೆನೆನ್ಸ್ ಇರೋದಿಲ್ಲ. ಇಯರ್ಲಿ ಒನ್ಸ್ ಇದೊಡೆ ಕೆಮಿಕಲ್ ಏನು ಕಾಣಿಸ್ತಾ ಇದೆ ಅದು ನಿಮಗೆ ಡಿಸಾಲ್ವ್ ಆಗ್ಬಿಡುತ್ತೆ, ಕರಗಿಬಿಡುತ್ತೆ, ಆಟೋಮೆಟಿಕ್ ಕರಗಿಬಿಡುತ್ತೆ. ನೀವು ನೋಡ್ಬೋದು. ಅದು ಕರಗಿದ ತಕ್ಷಣ ನೀವು ನಮ್ಗೆ ಕಾಲ್ ಮಾಡಿದೆ, ಸಪೋಸ್ ಒಂದು ಪ್ಯಾಕೆಟ್ ನೀವು ತಗೊಂಡು ಇಟ್ಕೊಬೋದು, ಆಡ್ ಮಾಡ್ಕೊಂಡ್ರೆ ಆಯ್ತು ಸರ್. ಅಷ್ಟೇ, ಟೆಕ್ನಿಷಿಯನ್ ಬೇಕಾಗಲ್ಲ ಇದಕ್ಕೆ. ಸಿಂಪ್ಲೆಸ್ಟ್ ಸಾಫ್ಟ್ನರ್ ಸರ್. ಓನ್ಲಿ ಪಾಯಿಂಟ್ ಆಫ್ ಒಂದು ಟ್ಯಾಪಿಗೆ. ನಂಬರ್ 1. ನೆಕ್ಸ್ಟ್ ಸರ್ ನಂಬರ್ 2 ಬಂದ್ಬಿಟ್ಟು ಇದು ವಾಷಿಂಗ್ ಮಿಷಿನ್ಗೆ ಸರ್. ಅದೇ ತರ ಸೇಮ್ ಅದೇ ತರ ಸರ್. ಇದು ಇನ್ನು ಇದು ಔಟು, ಇದು ವಾಷಿಂಗ್ ಮಿಷಿನ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಶ್ ವಾಷರ್ಗೆ, ಗೀಸರ್ಸ್ಗೆ ಈ ತರ ಬರುತ್ತೆ ಸರ್. ಈ ತರ ಬರುತ್ತೆ. ಇದು ಬಂದ್ಬಿಟ್ಟು ಸೇಮು ನಿಮ್ಗೆ ಒಂದು ಬಾತ್ರೂಮ್ಗೆ ಬೇಕು. ಸಪೋಸ್ ಫ್ಲಾಟ್ ಅಲ್ಲಿ ಇರ್ತಾರೆ, ಅವ್ರ ಫ್ಲಾಟ್ ಅಲ್ಲಿ ನನಗೆ ಸಾಫ್ಟ್ವೇರ್ ಬೇಕು, ಓನ್ಲಿ ನಾನು ಒಂದು ಸಿಂಗಲ್ ಬಾತ್ರೂಮ್ಗೆ ಬೇಕು, ಅಲ್ಲಿ ವಾಟರ್ ವೇಸ್ಟೇಜ್ ಆಗಬಾರ್ದು, ಕೆಲವು ನಾಮ್ಸ್ ಇರುತ್ತೆ ಅಪಾರ್ಟ್ಮೆಂಟ್ಸ್ ಗಳಲ್ಲಿ, ಅದಕ್ಕೆ ಯೂಸ್ ಮಾಡ್ಬೋದು ಸರ್ ಇದನ್ನು. ಸರ್ ಇದು ಬಂದ್ಬಿಟ್ಟು ನಿಮಗೆ ಇದು ಒಂದು ಸಾಫ್ಟ್ವೇರ್ ಸರ್. ಇದು ಸಾಫ್ಟ್ವೇರ್ ಸರ್, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಒಳಗೆ ಫಿಲ್ಟ್ರೇಷನ್ ಇದೆ ಪ್ಲಸ್ ಸಾಫ್ಟ್ನಿಂಗ್ ಇದೆ. ಹೇಳಿ ಸ್ವಲ್ಪ ಇದ್ರ ಬಗ್ಗೆ ಸರ್. ಫಿಲ್ಟ್ರೇಷನ್ ಅಂದ್ರೆ ಫಸ್ಟ್ ನೀರಲ್ಲಿ ಡಸ್ಟ್ ಬರುತ್ತೆ, ಇಂಪ್ಯೂರಿಟೀಸ್ ಬರುತ್ತೆ. ಫಸ್ಟ್ ಇಂಪ್ಯೂರಿಟೀಸ್ ತೆಗಿಬೇಕು, ಆಮೇಲೆ ಸಾಫ್ಟಿಂಗ್ ಮಾಡಿದ್ರೆ ಆಕ್ಚುಲಿ ಅದು ಫುಲ್ ಪ್ಲೇಜ್ ಸಾಫ್ಟ್ನರ್ ಅಂತ ಹೇಳ್ತಾರೆ. ಅಂತ ಕಡೆ ಇದು ಯೂಸ್ ಮಾಡಬಹುದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇದೇ ತರ ಮಾಡಲ್ಸ್, ಅದರಲ್ಲಿ ವೇರಿಯೇಷನ್ ಸರ್, ಕೆಪಾಸಿಟೀಸ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಜಾಸ್ತಿ ಮಡ್ ಜಾಸ್ತಿ ಬರುತ್ತೆ, ಬೇಗ ಚೌಕ ಆಗ್ಬಿಡುತ್ತೆ ಈ ಕಾರ್ಟ್ರೇಜ್. ಅದೇ
ಅದಾದ್ರೆ ಇದು 5 ಮೈಕ್ರಾನ್ ಬರುತ್ತೆ. ಇದು ಬಂದ್ಬಿಟ್ಟು 20 ಮೈಕ್ರಾನ್ ಬರುತ್ತೆ ಸರ್. 20 ಮೈಕ್ರಾನ್ 20 ಮೈಕ್ರಾನ್ ಬರುತ್ತೆ. ಓಕೆ, ಟೆಕ್ನಿಕಲಿ ಹೈ ಇದೆ ಇದು. ಟೆಕ್ನಿಕಲಿ ಹೈ ಇದೆ. ಓಕೆ, ಇದು ಬಂದ್ಬಿಟ್ಟು ಸ್ಮೆಲ್ ಇದೆ ಅನ್ಕೊಳ್ಳಿ, ಸ್ವಲ್ಪ ನೀರಲ್ಲಿ ಸ್ಮೆಲ್ ಇದೆ ಬೇಕು, ಪ್ಲಸ್ ಸಾಫ್ಟ್ವೇರ್ ಬೇಕು, ಅದಕ್ಕೆ ಯೂಸ್ ಮಾಡ್ಬೋದು. ಆ ಪರ್ಪಸ್ ಯೂಸ್ ಮಾಡ್ಬೋದು. ಇದಾದ ನಂತರ ಸರ್ ಇದಾದ್ರ ಅಂತ ಕೆಲವು ಒಪೆಕ್ ಕೇಳ್ತಾರೆ, ಕಡೆ ಔಟ್ ಸೈಡ್ ಫಿಕ್ಸ್ ಮಾಡ್ಬೇಕು ನಾನು ಅಂದ್ರೆ ಅರ್ಥ ಆಗ್ಲಿಲ್ಲ ಸರ್. ಔಟ್ ಸೈಡ್ ಮನೆಯಿಂದ ಆಚೆ ಕಡೆ ಫಿಕ್ಸ್ ಮಾಡಬೇಕು ಸರ್. ಈ ತರ ಟ್ರಾನ್ಸ್ಪರೆಂಟ್ ಏನಾಗುತ್ತೆ, ನೀರು ಹೋದ ತಕ್ಷಣ ಒಡೆ ಹಾಲ್ಗೆ ಬಂದ್ಬಿಡುತ್ತೆ. ಸಪೋಸ್ ಒಂದು 3 days ಇತ್ತು ಅನ್ಕೊಳ್ಳಿ, ಸಿಸ್ಟಮ್ ಈ ತರ ಈ ಟ್ರಾನ್ಸ್ಪರೆಂಟ್ ಇರೋ ಸಿಸ್ಟಮ್ ಆಚೆ ಕಡೆ ಫಿಕ್ಸ್ ಮಾಡಿ ನೀರು ಇದ್ರ ಟ್ರಾನ್ಸ್ಪರೆಂಟ್ ಇತ್ತಂದ್ರೆ ನಿಮಗೆ ಬಿಸಿಲು ಬಿತ್ತಂದ್ರೆ ಪಾಚಿ ಕಟ್ಟುತ್ತೆ. ಕರೆಕ್ಟ್ ಆಗಿ ಹೇಳ್ಬಿಟ್ಟು ಇದು ಹೋಲ್ ಹೌಸ್ ಫಿಲ್ಟ್ರೇಷನ್. ಸಪೋಸ್ ನೀರಲ್ಲಿ ಡಸ್ಟ್ ಇಂಪ್ಯೂರಿಟೀಸ್ ಎಲ್ಲ ಬರುತ್ತೆ. ಈ ಕಾವೇರಿ ಸಪೋಸ್ ಕಾವೇರಿ ನೀರಲ್ಲಿ ಯೂಸ್, ನಮ್ಮ ಬೋರ್ ಇಲ್ಲ, ನಮ್ಮಲ್ಲಿ ಕಾವೇರಿ ಇದೆ ಅಂತ ಹೇಳ್ತಾರೆ, ಅಂತ ಕಡೆ ಇದು ಯೂಸ್ ಮಾಡೋದು. ಡಸ್ಟ್ ಇಂಪ್ಯೂರಿಟೀಸ್ ಎಲ್ಲ ಬರುತ್ತೆ ಕಾವೇರಿ ನೀರಲ್ಲಿ, ಅದಕ್ಕೆ ಯೂಸ್ ಮಾಡಬಹುದು. ಸ್ವಲ್ಪ ದೊಡ್ಡದಾ ಸರ್ ಇದು? ಸರ್ ಇದು ದೊಡ್ಡದು, ಓನ್ಲಿ ಫಿಲ್ಟ್ರೇಷನ್ ಸಿಸ್ಟಮ್ ಬಂದ್ಬಿಟ್ಟು ಅದೇ ತರ ಇನ್ನೊಂದು ಕೆಪಾಸಿಟಿ ದೊಡ್ಡದು ಸರ್. ಜಂಬೋ ಯಾಕೆ ಇದ್ರ ಜೊತೆ ಸಾಫ್ಟ್ವೇರ್ ಕೊಟ್ಟಿಲ್ಲ ನೀವು ಸರ್? ಇದು ಸ್ವಲ್ಪ ನಮ್ಮಲ್ಲಿ ಕಾವೇರಿ ನೀರಿದೆ, ನಮಗೆ ಸಾಫ್ಟ್ವೇರ್ ಬೇಡ ಅಂತ ಹೇಳ್ತಾರೆ. ಕಾವೇರಿ ನೀರಲ್ಲಿ ಡಸ್ಟ್ ಇಂಪ್ಯೂರಿಟೀಸ್ ಬರ್ತಾ ಇರುತ್ತೆ, ಅದಕ್ಕಿಂತ ಕಡೆ ಇದು ಯೂಸ್ ಮಾಡುತ್ತೆ. ಇದು ರೆಜಿನ್ ಬೇಸ್ಡ್ ಸಾಫ್ಟ್ನರ್ ಸರ್. ರೆಜಿನ್ ಬೇಸ್ಡ್ ಸಾಫ್ಟ್ನರ್ ಸರ್. ಇಷ್ಟೊತ್ತು ನೋಡಿದ್ ಯಾವ ಬೇಸ್ಡ್ ಸರ್? ಅದು ಸಿಕ್ರೆಸಿನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಸರ್ ನಿಮಗೆ. ಇದು ರೆಜಿನ್ ಸರ್. ಇದು ರೆಜಿನ್ ಸರ್. ಅದು ಇವೆಲ್ಲ ಇದರಲ್ಲಿ ಯೂಸ್ ಆಗಿರುತ್ತೆ ಸರ್. ಇದೆಲ್ಲ ಇದ್ರಲ್ಲಿ ಯೂಸ್ ಇರುತ್ತೆ ಸರ್. ಇದು ಒಳ್ಳೆ ರೆಜಿನ್ ಇರುತ್ತೆ. ಫಸ್ಟ್ ಇಂದ ಹೇಳ್ತಾ ಬನ್ನಿ, ಯಾವುದು ಅಂತ ಹೇಳ್ತಾ ಬನ್ನಿ. ಫಸ್ಟ್ ಒನ್ ಸರ್, ಇದು ಬಂದ್ಬಿಟ್ಟು ವಾಟರ್ ಸಾಫ್ಟ್ನರ್ ಓನ್ಲಿ ಸಿಂಗಲ್ ಬಾತ್ರೂಮ್ಗೆ ಸರ್. ಒಂದು ಬಾತ್ರೂಮ್ಗೆ ಯೂಸ್ ಮಾಡ್ಬೋದು ಸರ್. ಇದು ಮ್ಯಾನ್ಯಲ್, ನೀವೇ ಕಸ್ಟಮರೇ ಮೇಂಟೈನ್ ಮಾಡ್ಕೊಂಡು ಯಾವ ತರ ಪ್ರೊಸೆಸ್ ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ರೀಜೆನ್ಷನ್ ಪ್ರೊಸೆಸ್, ಫಿಲ್ಟರ್ ಪ್ರೊಸೆಸ್ ಅಂತ ಇರುತ್ತೆ. ಅದು ನೀವು 15 days ಮಂತ್ಲಿ ಒನ್ಸು ನೀವೇ ಕಸ್ಟಮರೇ ಮಾಡ್ಕೊಬೋದು. ಅವರೇ ಮಾಡ್ಕೊಬೋದು. ನೀವು ಹೇಳ್ಕೊಡ್ತೀರಾ? ನಾವು ಅದು ಗೈಡ್ ಮಾಡ್ತೀವಿ. ನಮ್ಮ ಟೆಕ್ನಿಷಿಯನ್ ಹೋದ್ಮೇಲೆ ಗೈಡ್ ಮಾಡ್ಕೊಡ್ತಾರೆ ಯಾವ ತರ ಅಂತ ಹೇಳ್ಬಿಟ್ಟು ಇನ್ಸ್ಟಾಲೇಷನ್ ಮೂಮೆಂಟ್ ಅಲ್ಲಿ ತೋರಿಸ್ಕೊಡ್ತಾರೆ. ಮೇಲ್ಗಡೆ ಏನು ಟ್ಯಾಂಕ್ ಇದೆ ಸರ್? ಇದು ಸ್ಟೋರೇಜ್ ಟ್ಯಾಂಕ್ ಸರ್. ಸಾಲ್ಟ್ ಹಾಕಿ ಮೇಂಟೈನ್ ಮಾಡ್ಬೇಕು. ಆಕ್ಚುಲಿ ಇದಕ್ಕೆ ಸಾಲ್ಟ್ ಬೇಕಾಗುತ್ತೆ. ಎಷ್ಟು ಕೆಲವು ಕಡೆ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಸಪೋಸ್ ಒಂದು ಅದು ಏನಾಗುತ್ತೆ, ಸಪೋಸ್ 100 ಇಂದ 200 300 ಯೂಸ್ ಮಾಡ್ಬೋದು ಸರ್. ಸಿಕ್ವೆಸ್ಟಿಂಗ್ 300 ಮೇಲೆ ಇತ್ತಂದ್ರೆ ನಾವು ರೆಜಿನ್ ಬೇಸ್ಟೇ ಯೂಸ್ ಮಾಡಬೇಕು. ಆಕ್ಚುಲಿ ಅದು ಯೂಸ್ ಮಾಡಬಾರ್ದು. ನೀವೇ ರೆಕಮೆಂಡ್ ಮಾಡ್ತೀರಾ? ನಾವೇ ರೆಕಮೆಂಡ್ ಮಾಡ್ತೀವಿ. ವಾಟರ್ ಟೆಸ್ಟ್ ಮಾಡ್ತೀರಾ ನೀವು? ಟೆಸ್ಟ್ ಮಾಡಿ ನಾವು ವಿಸಿಟ್ ಮಾಡಿ ಅದ್ರ ಪ್ರಕಾರ ಅವ್ರಿಗೆ ಹೇಳ್ಕೊಡ್ತೀವಿ. ಸರ್ ಇದು ಹಾಕೋಬಹುದು ನೀವು ಇರೋ ಹಾರ್ಡ್ನೆಸ್ಗೆ, ಇಲ್ಲ ಅಂದ್ರೆ ಇದಕ್ಕೆ ಹೋಗ್ಬೇಕು ಸರ್. ನೀವು ರೆಜಿನ್ ಬೇಸ್ಡ್ ನೀವೇ ಹೇಳ್ಬಿಡ್ತೀರಾ? ನಾವೇ ಹೇಳ್ಬಿಡ್ತೀವಿ. ಅದು ಒಂದು 1/2 to 40 minutes ಕಸ್ಟಮರ್ ಆದ್ಮೇಲೆ ಕುತ್ಕೊಂಡು ಅವರು ಮಾಡಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಅದು ಪ್ರೋಸೆಸ್ ಇರುತ್ತೆ. ರೀಜನರೇಷನ್ ಮೋಡು, ರಿಂಗ್ಸ್ ಮೋಡು, ಸರ್ವಿಸ್ ಮೋಡ್ ಅಂತ. ಸರ್ ಇದೆಲ್ಲ ಏನಾಗುತ್ತೆ, ಆಟೋಮೆಟಿಕಲ್ ಏನು ಮಾಡೋ ಅವಶ್ಯಕತೆ ಇಲ್ಲ ಸರ್. ಇಲ್ಲಿ ಸಾಲ್ಟ್ ಒಂದು ಫಿಲ್ ಮಾಡಿಬಿಟ್ಬಿಟ್ರೆ ಒಂದು ಎವ್ರಿ 2 months 3 months ಒಂದು 3 kg 4 kg ಹಾಕ್ಬಿಟ್ಬಿಟ್ರೆ ಆಟೋಮೆಟಿಕ್ ಇದರಲ್ಲಿ ನಾವು ಫೀಡ್ ಸೆಟ್ ಮಾಡ್ತೀವಿ. ಅವ್ರ ಹಾರ್ಡ್ನೆಸ್ ಪ್ರೆಸೆಂಟ್ ಇರೋ ಕಸ್ಟಮರ್ ಸೆಟಲ್ ಏನಿದೆ ಹಾರ್ಡ್ನೆಸ್ ಅದನ್ನ ಫೀಡ್ ಮಾಡ್ತೀರಿ. ಇಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಇದು ಮಾಡಿ ಕಲೆಕ್ಷನ್ ಮಾಡ್ಕೊಂಡು ಇಷ್ಟು ಔಟ್ಪುಟ್ ಕೊಡುತ್ತೆ. ಅಷ್ಟು ಔಟ್ಪುಟ್ ಕೊಟ್ಟಾಗ ಆಟೋಮೆಟಿಕ್ ಅದೇ ರಿಜೆನ್ಷನ್ ಮಾಡ್ಕೊಳುತ್ತೆ. ಒಂದು ಡೌಟ್ ಇದೆ ಸರ್ ನನಗೆ. ಸಾಲ್ಟ್ ಅಂತೀರಲ್ಲ, ಹೌದು ಸರ್. ಯಾವ ಸಾಲ್ಟ್ ಹಾಕ್ಬೇಕು ನಾವು? ಸರ್ ಮಾಮೂಲಿ ನಾವು ತಿನ್ನೋ ಉಪ್ಪು ಸರ್. ಅಲ್ಲ, ಪುಡಿಯುಪ್ಪ, ಕಲ್ಲುಪ್ಪ ಸರ್. ಕಲ್ಲುಪ್ಪ ಯಾವ್ದಾದ್ರು ಹಾಕ್ಬೋದು. ಕಲ್ಲುಪ್ಪ ಹಾಕ್ಬೇಕು. ಪ್ಲಸ್ ಇದಕ್ಕೆ ಸಾಫ್ಟ್ನರ್ಗೆ ಎಸ್ಪೆಷಲಿ ಇದೆ ಸರ್. ಸಾಫ್ಟ್ನರ್ಗೆ ನಮ್ದು ಬಂದಿದೆ ಸಾಲ್ಟ್ ಅಂತ. ಬಟ್ ಅದು ಕಾಸ್ಟ್ಲಿ ಆಗುತ್ತೆ. ಕಸ್ಟಮರ್ ಇಲ್ಲ ರೀ ನಮ್ಗೆ ರೇಟ್ ಜಾಸ್ತಿ ಆಗುತ್ತೆ. ಆಕ್ಚುಲಿ ಇತ್ತೀಚೆಗೆ ಬಂದಿದೆ ಅದು. ಓಲ್ಡನ್ ಡೇಸ್ ಎಲ್ಲ ಬಂದ್ಬಿಟ್ಟು ಇದು ಪುರೋನ್ ಟೆಕ್ನಾಲಜಿ. ಆಲ್ಮೋಸ್ಟ್ ಇದು ಒಂದು 50 years ಇಂದ ಇದೆ ಈ ಟೆಕ್ನಾಲಜಿ. ಇದಕ್ಕೆಲ್ಲ ಕಲ್ಲುಪ್ಪ ಯೂಸ್ ಮಾಡ್ತೀವಿ. ಇಷ್ಟು ಮುಂಚೆ ಹೇಳಿದ್ರಿ 50 years ಇಂದ ಇದೆ ಅಂತ. ಹೌದು ಸರ್. ನಮಗೆಲ್ಲ ಗೊತ್ತಾಗಿರೋದು ವಾಟರ್ ಸಾಫ್ಟ್ನರ್ ಇತ್ತೀಚೆಗೆ. ಸರ್ ಮುಂಚೆಗೂ ಈಗ ಏನಿದೆ ಡಿಫ್ರೆನ್ಸ್? ಯಾರು ಯೂಸ್ ಮಾಡ್ತಿದ್ರು ಸರ್? ಮುಂಚೆ ಜನರಲಿ ಫ್ಯಾಕ್ಟ್ರೀಸು, ಕಂಪ್ನೀಸು ಅವ್ರು ಯೂಸ್ ಮಾಡ್ತಾ ಇದ್ರು. ಬಿಸ್ನೆಸ್ ಮಾಡ್ಬಿಡೋಣ ಸರ್. ಇವಾಗ ಮುಂದುವರೆದು ಬಿಡೋಣ. ನೆಕ್ಸ್ಟ್ ಸರ್ ಇದಾದ್ಮೇಲೆ ಇದು ಬಾತ್ರೂಮ್ಗೆ ಸರ್. ಸರ್ ಇದಾದ್ಮೇಲೆ ಒಂದು ಮನೆ, ನಾನು ಚೆನ್ನಾಗಿ ಮನೆ ಕಟ್ಟಿದ್ದೀನಿ, ನನಗೆ ಗಾರ್ಡನ್ ಅಲ್ಲಿ ಬೇಕು ವಾಟರ್ ಸಾಫ್ಟ್ನರ್. 3000 ಲೀಟರ್ ಪರ್ ಅವರು ನಿಮಗೆ ಫ್ಲೋರೇಟ್ ಕೊಡುತ್ತೆ ಸರ್. ಫ್ಲೋರೇಟ್ ಕೊಡುತ್ತೆ. ಇದೆಷ್ಟು ಕೊಡುತ್ತೆ ಕೆಪಾಸಿಟಿ? ಸರ್ ಇದು ಬಂದ್ಬಿಟ್ಟು 2600 ಲೀಟರ್ಸ್ ಕೊಡುತ್ತೆ ಸರ್ ಫ್ಲೋರೇಟ್. ಸರ್ ಇದಾದ ನಂತರ ಸರ್ ಇದಾದ 4000 ಬರುತ್ತೆ ಸರ್. ಇದು ಕೆಪಾಸಿಟಿ. ಇದು ಅದಕ್ಕೆ ದೊಡ್ಡ ಮಾಡಲ್. ಈ ತರ ಲುಕ್ ಬೇಡ ನನಗೆ, ರೇಟ್ ಕಮ್ಮಿ ಬೇಕು ಅಂತ ಕೇಳ್ತಾರೆ ಕೆಲವು ಕಸ್ಟಮರ್ಸ್. ನನಗೆ ಮಾಡಿ ಮೇಲೆ ಹಾಕಪ್ಪ ಕಾಸ್ಟ್ ಕಮ್ಮಿ ಬೇಕು ನನಗೆ ಅಂತ ಹೇಳಿ. ಸೇಮ್ ಮಾಡಲು ವಿತೌಟ್ ಬಾಡಿ ಈ ತರ ಕೊಡ್ತೀವಿ. ಇದು ಸೇಮ್ ರೆಜಿನ್ ಇರುತ್ತೆ, ಆಟೋಮೆಟಿಕ್ ಇರುತ್ತೆ. ಇದು ಕೆಪಾಸಿಟಿ ಬಂದ್ಬಿಟ್ಟು ಇದು 3000 ಬರುತ್ತೆ ಸರ್. ಇದು 4000 ಬರುತ್ತೆ ಸರ್. ಇದು ಸೇಮ್ ಮಾಡಲ್ ಈಕ್ವಲ್ ಟು ದಿಸ್. ಇದಾದ ನಂತರ ಸರ್ ಇದಾದ್ಮೇಲೆ ಇದು 4000 ಲೀಟರ್ಸ್. ರೆಜಿನ್ ಕೆಪಾಸಿಟಿ ಜಾಸ್ತಿ ಬರುತ್ತೆ ಸರ್. ಈಗ ಸ್ವಲ್ಪ ರೀಜನ್ ಪ್ರಾಸೆಸ್ ಹೇಳಿದೆ ನಿಮಗೆ ಎವ್ರಿ ಮಂತ್ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಒಂದು 1.5 month ವರೆಗೂ ಮಾಡ್ಕೊಬಹುದು. ಇದಕ್ಕೆಲ್ಲ ಎಲ್ಲಿ ಸಾಲ್ಟ್ ಹಾಕೋದು ಸರ್? ಸರ್ ಇದಕ್ಕೆ ಆಕ್ಚುಲಿ ನೋಡಿ, ಇದು ಸಾಲ್ಟ್ ರಮ್ ಬಂದ್ ಬರುತ್ತೆ. ಎಲ್ಲದಕ್ಕೂ ಒಂದೇ ಬರುತ್ತೆ. ಕೆಪಾಸಿಟಿ ಚೇಂಜ್ ಆಗುತ್ತೆ ಸರ್. ಸರ್ ಇದು ಬಂದ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಕೆಪಾಸಿಟಿ 5000 ಲೀಟರ್ಸ್. 5000 ಲೀಟರ್ಸ್ 28 ಲೀಟರ್ಸ್ ರೆಜಿನ್ ಬರುತ್ತೆ. ನಾನು ಹೇಳ್ತಾ ಇರೋದು ಜನರಲಿ ಮಾರ್ಕೆಟ್ ಜನಕ್ಕೆ ಸ್ವಲ್ಪ ಗೊತ್ತಾಗಬೇಕಂತ. ಇದರಲ್ಲಿ 28 ಲೀಟರ್ಸ್ ರೆಜಿನ್ ಬರುತ್ತೆ. ಕೆಮಿಕಲ್ ರೆಜಿನ್ ಅಂದ್ರೆ ನಿಮಗೆ ಅದು ತೋರಿಸ್ತೇನೆ ನಾನು. ಹೌದು. ಆ ಮೀಡಿಯಾ ಇದರಲ್ಲಿ 28 ಲೀಟರ್ಸ್ ಬರುತ್ತೆ. ಇದರಲ್ಲಿ 35 ಲೀಟರ್ಸ್ ಬರುತ್ತೆ. ಇದರಲ್ಲಿ 50 ಲೀಟರ್ಸ್ ಬರುತ್ತೆ. ಇದರಲ್ಲಿ 75 ಲೀಟರ್ಸ್, 75 ಲೀಟರ್. ಇದರಲ್ಲಿ 85 ಲೀಟರ್ಸ್. ಎಷ್ಟು ಲೀಟರ್ ಇದೆ ಸರ್? ಸರ್ ಇದು ಬಂದ್ಬಿಟ್ಟು 5000 ಬರುತ್ತೆ ಸರ್. ಇದು ದೊಡ್ಡದು ಸರ್. ಇದು ಈ ಕಮರ್ಷಿಯಲ್ಗೆ, ಹೋಟೆಲ್ಸ್ಗೆ, ಲಾಡ್ಜಿಂಗ್ಸ್ಗೆ ನಾವು ಕೆಲವು ಎಲ್ಲ ಮಾಡಿದ್ದೀರಿ.
ಅದು ಕೊಡ್ಬೋದು ಸರ್. ಇದು ದೊಡ್ಡದಾಗಿರೋದು, ಇದು ದೊಡ್ಡದಿದೆ ಸರ್. ಇದಕ್ಕಿಂತ ದೊಡ್ಡದಿದೆ ಕಮರ್ಷಿಯಲ್ಸ್ಗೆ. ಈಗ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಒಂದು 100-200 ಅಪಾರ್ಟ್ಮೆಂಟ್ಸ್, ಅದು ಕೂಡ ಇನ್ನ ದೊಡ್ಡ ಕೆಪಾಸಿಟಿ ಸೈಜ್ ಇರುತ್ತೆ. ನಾವು ಯಾಕಂದ್ರೆ ಇಲ್ಲಿ ಡಿಸ್ಪ್ಲೇ ಜಾಸ್ತಿ ಮಾಡಿಲ್ಲ, ಹಂಗಾಗಿ ಅದಕ್ಕಿಂತ ದೊಡ್ಡ ಎನಿ ಕೆಪಾಸಿಟಿ ಮಾಡ್ಕೊಡ್ತೀರಾ. ನೀವು ಇಲ್ಲಿವರೆಗೆ ಮಾಡಿರುವಂತ ಅತಿ ದೊಡ್ಡದು ಯಾವುದು ಕೆಪಾಸಿಟಿ ಸರ್? ಅತಿ ದೊಡ್ಡ ಇದುವರೆಗೂ ನಾವು ಮಾಡಿರೋದು 3000 ಲೀಟರ್ ಪರ್ ರೆಸಿನ್ ಕೆಪಾಸಿಟಿ ಹೇಳ್ತಾ ಇದ್ದೀವಿ. ರೆಸಿನೇ 3000 ಲೀಟರ್, ರೆಸಿನ್ ಕೆಪಾಸಿಟಿ ಬಂದು 3000 ಲೀಟರ್ ಹೇಳಿದೆ ಸರ್. ವಾವ್, ಇದೆಷ್ಟು ಲೀಟರ್ ಅಂತಂದ್ರೆ ಸರ್? ಇದು ಬಂದ್ಬಿಟ್ಟು 175 ಲೀಟರ್ಸ್. 175, ಅದು 3000 ಲೀಟರ್ ಅಷ್ಟು ದೊಡ್ಡದು ಮಾಡಿದ್ದೀರಾ? ಹೌದು ಸರ್. ಓಕೆ ಓಕೆ. ನಿಮ್ಮ ಪ್ರಾಜೆಕ್ಟ್ಗಳು ಹೇಳ್ಬೋದಾ, ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ನಮ್ಮ ಪ್ರಾಜೆಕ್ಟ್ ನಾವು ಇಷ್ಟು ಮುಂಚೆ ಮಾಡಿ ಸರ್, ನಿಮಗೆ ನಮ್ಮ ಬ್ರೋಚರ್ಲ್ಲೇ ಟೈಪ್ ಮಾಡಿಬಿಟ್ಟಿದ್ವಿ. JBM ಅಂತ ಹೇಳ್ಬಿಟ್ಟು, ಇದು ಬಿಡದಿಯಲ್ಲಿ ಇದೆ ಸರ್. ಗೊತ್ತಿರುವಂತ ಕಂಪನಿ ಇದು, ಗೊತ್ತಿರುತ್ತೆ. ಮತ್ತೆ ಟೊಯೋಟಾದವರು, ಟೊಯೋಟಾನು ಗೊತ್ತಿರೋದು, ಅವ್ರಿಗೆ ಮಾಡಿದ್ರು. ಮತ್ತೆ ಸೈಕಲ್ ಆಗಲಿ ಬರ್ತೀವಿ ಸರ್, ಮೈಸೂರು ಆಬ್ವಿಯಸ್ಲಿ ಸರ್, ಅವ್ರಿಗೆ ಮಾಡಿಕೊಟ್ಟಿದೆ ಸರ್. ಮತ್ತೆ FF20 ಅಂತ ಹೇಳ್ಬಿಟ್ಟು PG ಮಾಡ್ತಾರೆ ಸರ್. ಇದು ಆಲ್ಮೋಸ್ಟ್ ಒಂದು 25-27 PGs ಇದೆ, ಅವ್ರಿಗೂ ಮಾಡಿಕೊಟ್ಟಿದೆ ಸರ್. ಇದು ಕೋತಾಸ್ ಕಾಫಿ ಮತ್ತೆ ಅತಿ ಬೆಲೆ ಇದೆ, ಗೊತ್ತಿರುವಂತ ಕಂಪನಿ ಇದು, ಅವ್ರಿಗೆ ನಾವು ಮಾಡಿಕೊಟ್ಟು. MET ಮಿಸ್ಟಿ ಗಾರ್ಡ್ ಅಂತ ಹೇಳ್ಬಿಟ್ಟು ಡೆವಲಪರ್ ಸರ್. ಇವ್ರು ನಮ್ಮ ಹತ್ರ ಪ್ರಾಜೆಕ್ಟ್ ತಗೊಂತಾರೆ, ಅವರು ಅವ್ರ ರೇಟ್ಗೆ ಇವ್ರು ನಾವು ಇದು ಮಾಡ್ಕೊಂತಾರೆ. ಓಕೆ ಓಕೆ. ಮತ್ತೆ ಸೇಮ್ ಇವರು ಅದೇ ತರ ಸರ್, ಸೃಷ್ಟಿ ಡೆವಲಪರ್ಸ್ ಅಂತ. ಓಕೆ. ಮತ್ತೆ ಇದು ಬಂದ್ಬಿಟ್ಟು ಇದು ಬಯೋಕಾನ್ ಅವ್ರಿಗೂ ಸಪ್ಲೈ ಮಾಡಿದ್ವಿ ಸರ್. ಮಾಮೂಲಿ ಕಸ್ಟಮರ್ಗಳಿಗೆ, ರೆಸಿಡೆನ್ಷಿಯಲ್ ಯೂಸ್ಗಳಿಗೆ ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ಸರ್? ಕೌಂಟ್ಲೆಸ್ ಇದೆ ಸರ್. ನಮ್ದು ಹೇಳಕ್ಕೆ ಆಗಲ್ಲ ಅಂತೀರಾ? ಓಕೆ ಓಕೆ. ನಮ್ದು ವೆಬ್ಸೈಟ್ 27 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೆ. ನಮ್ಮ ಎಕ್ಸ್ಪೆಕ್ಟ್ ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಬೇಜಾನ್ ಸಿಗುತ್ತೆ. ಆಕ್ಸೆಸರೀಸ್ಗಳು ಅದ್ರ ಬಗ್ಗೆ ಸ್ವಲ್ಪ ಸರ್. ಆಕ್ಸೆಸರಿ ಬಂದ್ಬಿಟ್ಟು ನೋಡಿ, ಇದು ಮಲ್ಟಿಪರ್ಪಲ್ ಅಂತ ಬರುತ್ತೆ ಸರ್. ಇದು ಕೆಲವರಿಗೆ ಮ್ಯಾನ್ಯಲಿ ಇರುತ್ತೆ, ಇಷ್ಟು ಮುಂಚೆ ಹಳೇದು ಸಾಫ್ಟ್ವೇರ್ ಹಾಕೊಂಡಿದ್ದೀನಿ, ನಾನು ಮೇಂಟೈನ್ ಮಾಡಕ್ ಆಗ್ತಿಲ್ಲಪ್ಪ, ಪ್ರಾಬ್ಲಮ್ ಇದೆ ಅಂತವ್ರಿಗೆ ಇದು ಹಾಕೊಂಬ ಸರ್. ಇದನ್ನ ಆಡ್ ಮಾಡ್ಬೋದು, ಆಟೋಮೆಟಿಕ್ ಮ್ಯಾನ್ಯಲ್ ಟು ಆಟೋಮೆಟಿಕ್ ಕನ್ವರ್ಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ದಂಗೆ. ಇದು ಸರ್, ಇದು ಸೇಮ್ ಅದಲ್ಲಿ ಇದೊಂದು ಮಾಡಲ್ ಬರುತ್ತೆ ಸರ್. ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಂದ್ಬಿಟ್ಟು ಮ್ಯಾನ್ಯಲ್ ವಾಲ್ಸ್ ಸರ್. ಚಿಕ್ಕ ಸರ್ ಇದೆಲ್ಲ ಆಕ್ಸೆಸರೀಸ್ ಬರುತ್ತೆ ಸರ್. ಇದಕ್ಕೆ ಕಾಂಪೋನೆಂಟ್ಸ್ ಸರ್. ಇದು ಬಂದ್ಬಿಟ್ಟು ಇದೊಂದು ಮ್ಯಾನ್ಯಲ್ ವಾಲ್ ಸರ್. ಇದು ಮ್ಯಾನ್ಯಲ್ ವಾಲ್. ಇದು ವರ್ಕ್ ಆಗುತ್ತೆ? ಇದು ವರ್ಕ್ ಆಗುತ್ತೆ ಸರ್. ಇದು ನಳ್ಕಲ್ಲಿ ವರ್ಕ್ ಆಗುತ್ತೆ. ಇದನ್ನ ಈಗ ಸ್ವಲ್ಪ ಇದು ಸರ್ವಿಸ್ ಮೋಡ್ ಇದೆ. ಮೋಡ್ ಹಾಕೋದು. ಇದು ಸರ್ವಿಸ್ ಮೋಡ್ ಅಂದ್ರೆ ಸರ್ವಿಸ್ ಮೋಡಲ್ಲಿ ಇರಿ, ಯಾರು ಇರಬೇಕು. ಸ್ವಲ್ಪ ರಿಜೆನೇಷನ್ ಮೋಡ್ ಅಂತೆ, ಈ ಮೋಡಲ್ಲಿ ಹಾಕ್ಬೇಕಾಗತ್ತೆ. ಈ ತರ ಮಾಡ್ಬೇಕಾಗತ್ತೆ ಸರ್. ಸರ್ ಇದು ಇಲ್ಲೊಂದು ಎರಡು ಸರ್. ಇದು ಬಂದ್ಬಿಟ್ಟು ಡ್ರಿಂಕಿಂಗ್ ವಾಟರ್ ಸಿಸ್ಟಮ್ ಸರ್. ನಾವು ಆಕ್ಚುಲಿ ORG ನಾವು ಡಿಸ್ಟ್ರಿಬ್ಯೂಟರ್. ಇದು ಡ್ರಿಂಕಿಂಗ್ ವಾಟರ್, ಇದು ಪೇಟೆಂಟ್ ಪ್ರಾಡಕ್ಟ್. ಸಪೋಸ್ ಈಗ ಆರೋದ ಸಿಸ್ಟಮ್ ಕೆಲವು ಈಗ ಮಾರ್ಕೆಟ್ ಅಲ್ಲಿ ಆರೋಸ್ ಇದೆ. ಕೆಲವ್ರ ಕಡೆ ಏನಾಗುತ್ತೆ, ಜನಕ್ಕೆ ತಿಳುವಳಿಕೆ ಇಲ್ಲ. ಅಂದ್ರೆ ನಮ್ಗೆ ಇಷ್ಟು ಮುಂಚೆ ಅದೇ ಆಗ್ಲೇ ಹೇಳಿದೆ ನಾನು, ಏನ್ TDS ಕುಡಿಬೇಕು ನಾವು ನೀರು, ಆಕ್ಚುಲಿ ಡ್ರಿಂಕಿಂಗ್ ಏನ್ ಮಾಡಬೇಕು ಹೌದು ಗೊತ್ತಿಲ್ಲ ಸರ್. WHO ಪ್ರಕಾರ ಡೆಲ್ಲಿಲೆಲ್ಲ ಬ್ಯಾನ್ ಮಾಡಿದ್ದಾರೆ ಆರೋ. ಏನಕ್ಕೆ ಅಂದ್ರೆ ಅದು ಲೋ TDS ಮಾಡುತ್ತೆ. ಸಪೋಸ್ ಈಗ ನಮ್ಮ ಕಾವೇರಿ ನೀರು ತಗೊಳ್ಳೋಣ ಬೆಂಗಳೂರಲ್ಲಿ ಸರ್, ಬಂದ್ಬಿಟ್ಟು 120 to 175 200 ಬಿಲೋ ಇರುತ್ತೆ TDS. ಹೌದು ಕರೆಕ್ಟ್. ಅದಕ್ಕೆ ಹಾರೋ ಹಾಕಿ ಏನ್ ಮಾಡುತ್ತೆ, ಅದು ಟೋಟಲಿ 90% ರಿಜೆಕ್ಟ್ ಮಾಡುತ್ತೆ ಸರ್. ಓಕೆ ಓಕೆ ಓಕೆ. 10% ಪರ್ಮಿಟ್ ಕೊಡುತ್ತೆ. 10% ಪರ್ಮಿಟ್ ಕೊಟ್ಟಂತೆ ಸಪೋಸ್ 150 ಇತ್ತಂದ್ರೆ ನಿಮ್ಗೆ 15 ಬರುತ್ತೆ TDS. ನಾವು ಕುಡಿ ನೀರು ಆಕ್ಚುಲಿ ಅಷ್ಟು ಲೋ TDS ಕುಡಿಬಾರ್ದು. 100 to 300 ಕುಡಿಬೇಕಂತ WHO ಹೇಳುತ್ತೆ ಸರ್. ಇದ್ರಲ್ಲಿ ಏನ್ ಮಾಡ್ತಾರೆ, TDS ಅಡ್ಜಸ್ಟಬಲ್. ಸಪೋಸ್ ಈಗ ಏನ್ ಪ್ರೆಸೆಂಟ್ TDS ಬರುತ್ತೆ ನಿಮ್ಗೆ ಇಲ್ಲಿ ಬ್ಲಿಂಕ್ ಆಗುತ್ತೆ, ಇಲ್ಲೇ ತೋರಿಸುತ್ತೆ ಸಿಸ್ಟಮ್. ನಾವು TDS ಅನ್ನು ನಾವೇ ಕಂಟ್ರೋಲ್ ಮಾಡ್ಕೋಬಹುದು, ನೀವೇ ಸೆಟ್ ಮಾಡ್ಕೊಬೋದು ಸರ್. ಸಪೋಸ್ ಈಗ ನಿಮ್ಗೆ 100 ಬೇಕು ಕಸ್ಟಮರ್ಗೆ, 100 ಸೆಟ್ ಮಾಡ್ಕೊಬೋದು. ಹೌದು. ಸಪೋಸ್ ಅಲ್ಲಿ ಬೋರೋನಾ ಬರ್ಲಿ ಕಾವೇರಿ ಬರ್ಲಿ ಎರಡು ಮಿಕ್ಸ್ ಆಗಿ ಬರುತ್ತೆ. ಸಪೋಸ್ ಅದು ನಿಮ್ಗೆ 100 ಕೊಡುತ್ತೆ ಏನ್ TDS ಬಂದು. ಸಪೋಸ್ ಈಗ ಬೋರ್ ಸ್ಟಾಪ್ ಆಗಿದೆ, ಕಾವೇರಿ ಬರ್ತಾ ಇದೆ, ಆಗ ಏನ್ ಮಾಡ್ತಾ ಅದನ್ನು ನಿಮ್ಗೆ ಆರೋ ಸ್ಟಾಪ್ ಮಾಡ್ಬಿಟ್ಟು UV ಅಲ್ಲಿ ಓಡುತ್ತೆ ಸಿಸ್ಟಮ್. ಬಟ್ 100 ಇರುತ್ತೆ ಮೇಂಟೈನ್ ಮಾಡುತ್ತೆ. ಇದು ಆಲ್ಕನೇಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ಕನೇಟರ್ ಅಂತ ಹಾಕಿದ್ದಾರೆ ಸರ್. ಇದು ಆಲ್ಕನೇಟರ್ ಏನ್ ಬಂದ್ಬಿಟ್ಟು ನಿಮಗೆ ಇಷ್ಟು ಮುಂಚೆ ಕೇಳಿರ್ತೀರ ಸರ್ ನೀವು. ಆಲ್ಕನೇಟರ್ ಅಂತ ನಿಮಗೆ ಗೊತ್ತಿರುತ್ತೆ, ಆಲ್ಕಲೈನ್ ವಾಟರ್ ಆಲ್ಕನೇಟರ್ ಸರ್. ಇದು ನಿಮ್ಮ ಹತ್ರ ಅವೈಲೇಬಲ್ ಇದೆ. ಇದು ಜಾಗರ್ ಹೋಲ್ ಹೌಸ್ ಫಿಲ್ಟ್ರೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಏನಿದು ಸರ್? ಇದು 3-in-1 ಸಿಸ್ಟಮ್ ಸರ್. ಇದು ಆಕ್ಚುಲಿ ಏನ್ ಬಂದ್ಬಿಟ್ಟು ಈಗ ಕಾವೇರಿ ನೀರಿಗೆ ಯೂಸ್ ಮಾಡ್ಬೋದು. ಕಾವೇರಿ ನೀರಲ್ಲಿ ಎಕ್ಸೆಸ್ ಕ್ಲೋರಿನ್ ಬೀಚಿಂಗ್ ಬರುತ್ತೆ. ಕೆಲವು ಮನೆಯಲ್ಲಿ ನೋಡಿದ್ರೆ ಸಂಪ್ ತೆಗೆದ ತಕ್ಷಣ ಕ್ಲೋರಿನ್ ಬೀಚಿಂಗ್ ಎಕ್ಸೆಸ್ ಬರುತ್ತೆ, ಸ್ಮೆಲ್ ಬರುತ್ತೆ. ಹೌದು. ಅದನ್ನು ರಿಮೂವ್ ಮಾಡಬಹುದು. ನೀರನ್ನ ಫಿಲ್ಟರ್ ಮಾಡಿ ಕೊಡುತ್ತೆ. ಸ್ಮೆಲ್, ಓಡರು, ಕಲರು ಎಲ್ಲ ರಿಮೂವ್ ಮಾಡುತ್ತೆ. ಸೊ ಫಿಲ್ಟರ್ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ, ಎವ್ರಿಥಿಂಗ್ ಆಲ್ ಇನ್ ಒನ್ ಅಂತ ಹೇಳ್ಬೋದು ಸರ್. ಪ್ಲಸ್ ಈಗ ನಿಮ್ಗೆ ಅಷ್ಟಕ್ಕೆ ಮುಂಚೆ ರೈನ್ ವಾಟರ್ ಅಂತ ಹೇಳಿದೆ ಸರ್. ಈಗ ಸಂಪ್ಗಳಲ್ಲಿ ನೀರೆಲ್ಲ ಸಂಪಗೊಂದು ಸ್ಟೋರ್ ಮಾಡಿ ಇಡ್ತಾರೆ, ಅದನ್ನ ಯಾವ ತರ ಫಿಲ್ಟರ್ ಮಾಡಬಹುದು, ಅದನ್ನು ಕೂಡ ಫಿಲ್ಟರ್ ಮಾಡಬಹುದು. ಇದು ಒಂದೇ ಮಾಡಬಹುದು. ಒಂದರಲ್ಲಿ ಎಲ್ಲದೂ ಎಲ್ಲ ಆಗುತ್ತೆ. ಅದಕ್ಕೆ 3-in-1 ಸಿಸ್ಟಮ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನೇನು ಇರುತ್ತೆ ಅಂತ ಕಂಟೆಂಟ್. ಇದು ಪೆಬಲ್ಸ್ ಅಂತ ಹೇಳ್ತೀರಿ ಸರ್. ಇದೇನಿದು, ಏನ್ ಮಟೀರಿಯಲ್ ಇದು ಸರ್? ಇದು ಆಕ್ಚುಲಿ ಸ್ಟೋನೇ ಸರ್. ಇದ್ರೇನಾಗುತ್ತೆ, 1000 ಡಿಗ್ರಿಯಲ್ಲಿ ನಾವು ಕೆಮಿಕಲ್ ಮೆಲ್ಟ್ ಮಾಡ್ತೀವಿ ಸರ್. ಅದರಲ್ಲಿ ಕೆಮಿಕಲ್ ಮೆಲ್ಟ್ ಮಾಡಿಬಿಟ್ಟು ಅಬ್ಸರ್ವ್ ಆಗುತ್ತೆ. ಇದಾದ ನಂತರ ಇದು ಅದು ಸೇಮ್ ಅದೇ ತರ. ಇದು ಗ್ರೇಡ್ ಬೇರೆ ಇರುತ್ತೆ ಸರ್. ಸ್ಟೋನ್ ಏನೇ ಅದು ಗ್ರೇಡ್ ಬೇರೆ ಇರುತ್ತೆ. ಆಕ್ಟಿವೇಟೆಡ್ ಕಾರ್ಬನ್ 1100 IV ಅಂತ ಬರುತ್ತೆ ಸರ್. ಈಗ ಕೊಕೊನಟ್ ಶೆಲ್ ಬರುತ್ತಲ್ಲ, ಹೌದು. ಈಗ ಸ್ವಲ್ಪ ತೆಂಗಿನ ಮೇಲೆ ಚಿಪ್ಪೆ ಇರುತ್ತೆ. ಚಿಪ್ಪೆಯಿಂದ ನಾವು ಏನ್ ಮಾಡ್ತೀವಿ 1100 IV ಅಲ್ಲಿ ಅದನ್ನ ಸಾಲ್ಟ್ ನ ಮಿಲ್ಟ್ ಮಾಡ್ಬಿಟ್ಟು ನಾವು ಇದು ಮಾಡ್ತೀವಿ ಸರ್. ಅದು ಅಬ್ಸರ್ವ್ ಮಾಡುತ್ತೆ. ದೀಸ್ ಆರ್ ದ ಫಿಲ್ಟ್ರೇಷನ್. ನೆಕ್ಸ್ಟ್ ಇದು ಸರ್, ಅದು ಈಗ ಏನಾಗ ನಿಮ್ಗೆ ಆಗ್ಲೇ ಹೇಳಿದೆ, ಇದು ಬಾತ್ರೂಮ್ಸ್ಗೆ ಮತ್ತೆ ಇದಕ್ಕೆಲ್ಲ ಹಾಕೊಬೋದು ಅಂತ ಹೇಳ್ಬಿಟ್ಟು. ಹೌದು. ಇದು ಬಂದ್ಬಿಟ್ಟು ಸರ್, ಈಗ ಸಪೋಸ್ ಇಂಡಿಪೆಂಡೆಂಟ್ ಮನೆ ಇರುತ್ತೆ, ಅಲ್ಲಿ ನಮ್ಗೆ ಏನು ಫಿಟ್ ಮಾಡೋದು ಬೇಡಪ್ಪ, ಓವರ್ ಟ್ಯಾಂಕ್ ಕನೆಕ್ಷನ್ ಪ್ಲಂಬಿಂಗ್ ಬೇಡ ಅಂತ ಹೇಳ್ತಾರೆ ಸರ್. ಇದೇನು ತಗೊಂಡೋಗಿ ಓನ್ಲಿ ಓವರ್ ಟ್ಯಾಂಕ್ ಅಲ್ಲೇ ಡಂಪ್ ಮಾಡೋದು ಸರ್ ಅಷ್ಟೇ.
ಟ್ಯಾಂಕ್ ಒಳಗಡೆ ಹಾಕ್ಬಿಡೋದು. ಟ್ಯಾಂಕ್ ಕೂಡ ಹಾಕ್ಬಿಡೋದು ಸರ್ ಅಷ್ಟೇ. ಪ್ರಯೋಜನ ಏನಿದೆ ಸರ್ ಪ್ರೈಸ್ ಇದು ಸಾಫ್ಟ್ನಿಂಗ್ ಇದೆ ಸರ್. ಇದು ಸ್ವಲ್ಪ ನೋಡಿ ನಿಮಗೆ ತೋರಿಸ್ತೀನಿ, ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಸೇಮ್ ಇದೆ, ಸಿಲಿಕಾ ಪಾಲಿಪಸ್ ನಿಮ್ಗೆ ಹೇಳಿದೆ ಸರ್ ಆಗಲೇ. ಸೇಮ್ ಇದೇ ತರ ಇದು ಕೂಡ ಕೆಮಿಕಲ್ ಇದರಲ್ಲಿ ಇರುತ್ತೆ. ಇದೇನ್ ಮಾಡುತ್ತೆ, ನೀರಲ್ಲಿ ಇರೋ ಉಪ್ಪಿನಾಂಶನ ನಿಮ್ಗೆ ರಿಮೂವ್ ಮಾಡುತ್ತೆ, ಕೋಟಿಂಗ್ ಮಾಡಿಬಿಡುತ್ತೆ. ಕೊಡಿ ಸರ್ ಇಲ್ಲೊಂಚೂರು ತೋರಿಸ್ಬಿಡೋಣ. ಕೋಟಿಂಗ್ ಮಾಡಿಬಿಡುತ್ತೆ. ಕೋಟಿಂಗ್ ಮಾಡುತ್ತೆ ಅಂತ ಸರ್ ನಮ್ಮ ಬ್ರೋಚರ್ ಒಂದ್ಸಲ ನಿಮಗೆ ತೋರಿಸ್ಕೊಡ್ತೀನಿ. ಸರ್ ನಿಮಗೆ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಮೋಸ್ಟ್ಲಿ, ಇದು ಬಿಫೋರು ಇದು ಆಫ್ಟರು ಕಾಣ್ತಾ ಇದೆ. ಇಲ್ಲಿ ಗ್ರೀನು ನಿಮಗೆ ಲೈಟು ಬ್ರೌನ್ ಕಾಣ್ತಾ ಇದೆ ಸರ್. ಇಲ್ಲ ಆದ್ಮೇಲೆ ಬ್ಲೂ ಆಗಿದೆ. ಅದೇನ್ ಮಾಡಿದ್ಮೇಲೆ ಕೋಟಿಂಗ್ ಮಾಡಿಬಿಡುತ್ತೆ. ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮೇಲೆ ಕೋಟಿಂಗ್ ಮಾಡುತ್ತೆ. ಟ್ಯಾಂಕ್ ಒಳಗಡೆ ಹಾಕ್ತಿರಲ್ಲ, ಹೌದು ಇದು ಅದ್ರೊಳಗಡೆ ಹೆಂಗ್ ಡಿಸಾಲ್ವ್ ಆಗುತ್ತೆ? ಇದಕ್ಕೆ ಇದೇ ಇಲ್ವಲ್ಲ ಸರ್. ಟ್ಯಾಂಕಲ್ಲಿ ಸಪೋಸ್ ಈಗ ಟ್ಯಾಂಕ್ ಇತ್ತು ಅನ್ಕೊಳ್ಳಿ, ಈಗ ಸಪೋಸ್ ಇದನ್ನೇ ಟ್ಯಾಂಕ್ ಅನ್ಕೊಳ್ಳೋಣ ಸರ್. ಇದ್ರೊಳಗಡೆ ಹಾಕಿದಾಗ ಅದು ಹೆಂಗೆ ಇದು ಅದ್ರೊಳಗಡೆ ಸೇರ್ಕೊಳ್ಳುತ್ತೆ? ಸ್ವಲ್ಪ ತೋರಿಸಿ ನಮಗೆ. ಸರ್ ಇದೇ ಟ್ಯಾಂಕ್ ಅನ್ಕೋಣ, ಇದ್ರ ಟ್ಯಾಂಕ್ ಸ್ವಲ್ಪ ಹಾಕ್ತೀರ ಒಳಗಡೆ ಹಾಕ್ಬಿಟ್ಟು ನೀರು ಇರುತ್ತೆ, ನೀರಲ್ಲಿ ಹಿಂಗೆ ಇರುತ್ತೆ ಸರ್, ಕೆಳಗೆ ಹೋಗಲ್ಲ ಅದು. ಆಕ್ಚುಲಿ ನೀರಲ್ಲಿ ಮೇಲೆ ಇದು ಏರ್ ಬೀರುತ್ತೆ, ಏರ್ ಪ್ಯಾಕ್ ಮಾಡಿರ್ತೀರಿ. ಇದೇನಾಗುತ್ತೆ ನಿಮ್ಗೆ ಡಿಸಲ್ವ್ ಹಿಂಗೆ ಇರುತ್ತೆ ನೀರು. ಫಿಲ್ಟರ್ ಹೆಂಗ್ ಮಾಡುತ್ತೆ ಇದು? ಸರ್ ಫಿಲ್ಟರ್ ಮಾಡಲ್ಲ ಸರ್. ಇದರಲ್ಲಿ ಇರೋ ಸಪೋಸ್ ಇಲ್ಲಿ ಪೋರ್ಸ್ ಇದೆ, ನಿಮಗೆ ಲೈನ್ಸ್ ಇದೆ, ಇಲ್ಲಿ ಲೈನ್ಸ್ ಅಲ್ಲಿ ಏನಾಗುತ್ತೆ ಅದು ಡಿಸಾಲ್ವ್ ಆಗುತ್ತೆ ಕೆಮಿಕಲ್. ಓ ಇಲ್ಲಿ ಗ್ಯಾಪ್ ಇದೆಯಾ? ಹೌದು ಸರ್, ಗ್ಯಾಪ್ಸ್. ನಾನು ಅದನ್ನೇ ಕೇಳಿದ್ದು ಸರ್, ನೀರು ಹೆಂಗೆ ಎಂಟ್ರಿ ಆಗುತ್ತೆ ಇದ್ರೊಳಗೆ? ಗ್ಯಾಪ್ಸ್ ಇದೆ ಸರ್, ಲೈನ್ಸ್ ಇದೆಲ್ಲ, ಈ ಗ್ಯಾಪ್ಸ್ ಅಲ್ಲಿ ಲೈನ್ಸ್ ಅಲ್ಲಿ ನಿಮಗೆ ನೀರು ಕೆಮಿಕಲ್ ಡೋಸ್ ಆಗುತ್ತೆ. ಓ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಸರ್, ಇಲ್ಲಿ ಗ್ಯಾಪ್ಸ್ ಅಲ್ಲಿ ನೀರು ಹೋಗಿ ಹೌದು ಅಲ್ಲಿಂದ ಹೊರಗಡೆ ಬರುತ್ತೆ. ಸರ್ ಇನ್ನೊಂದು ಏನಾಗುತ್ತೆ, ಸ್ವಲ್ಪ ನೀರು ಟ್ಯಾಂಕ್ ಅಲ್ಲಿ ಫಿಲ್ ಇರುತ್ತೆ, ಸ್ವಲ್ಪ ಟ್ಯಾಂಕ್ ಅಲ್ಲಿ ಹಾಕ್ಬಿಟ್ಟಿದ್ದೀರಿ ಅನ್ಕೊಳ್ಳಿ. ಈಗ ನೀವು ಮೋಟರ್ ಆನ್ ಮಾಡ್ತೀವಿ ಅನ್ಕೊಳ್ಳಿ, ನೀರು ಬೀಳ್ತಾ ಇರ್ತದೆ ದಬ್ಬ 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 ಅಂತ. ಹಾಗೆ ಏನ್ ಮಾಡ್ತಾ ಇದು ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ, ರೌಂಡ್ ಸುತ್ತಾ ಇರುತ್ತೆ ಸರ್. ಓಕೆ ಓಕೆ. ಸುತ್ತಬಿಟ್ಟು ಡಿಸಾಲ್ವ್ ಆಗುತ್ತೆ ಟೋಟಲಿ. ಒಳ್ಳೆ ಕೆಲಸ ಸರ್ ಇದು. ನಿಮ್ಮ ಹತ್ರ ನಾವು ಸಾಫ್ಟ್ವೇರ್ ಹಾಕ್ಸ್ತೀವಿ. ಹೌದು ಸರ್. ಹಾಕ್ಸಿದಾಗ ಆ ನೀರು ನಿಜವಾಗ್ಲೂ ಸಾಫ್ಟ್ ಆಯ್ತೋ ಇಲ್ವೋ ಹೇಗೆ ಗೊತ್ತಾಗುತ್ತೆ ನಮಗೆ? ಸರ್ ನಮ್ಮ ಹತ್ರ ಅದಕ್ಕೆ ಕೆಮಿಕಲ್ ಕಿಟ್ ಅಂತಿದೆ ಸರ್, ಹಾರ್ಡ್ನೆಸ್ ಕೆಮಿಕಲ್ ಕಿಟ್ ಅಂತ ಹೇಳ್ಬಿಟ್ಟು. ಹೇಳಿ ಸರ್ ಇದು ಬಂದ್ಬಿಟ್ಟು ಸಪೋಸ್ ನೋಡಿ, ಈಗ ನಿಮ್ಮಲ್ಲಿ ನಾವು ಸಾಫ್ಟ್ವೇರ್ ಹಾಕಿದ್ದೀವಿ, ಹಾಕಕ್ಕೆ ನಾವು ಮುಂಚೆ ಬಂದು ನೀವು ಚೆಕ್ ಮಾಡ್ತೀವಿ. ನಿಮ್ಗೆ ಆಗಲೇ ಹೇಳಿ ಸರ್, ನಾನು ಬಂದು ನೀರು ಚೆಕ್ ಮಾಡಿ ನಾವು ಸಜೆಷನ್ ಮಾಡ್ತೀವಿ ಯಾವ್ದು ಬೇಕು ನಿಮಗೆ. ನೀವು ಹೇಳ್ತೀರಾ? ಕರೆಕ್ಟ್. ನಾನು ಬಂದು ಫಸ್ಟ್ ನಾವು ಚೆಕ್ ಮಾಡ್ತೀವಿ ನೀರಲ್ಲಿ ಎಷ್ಟು ಹಾರ್ಡ್ನೆಸ್ ಇದೆ ಅಂತ ಹೇಳಿ. 25 ml ವಾಟರ್ ತೊಗೊಂಡು ಇದು ಕೆಮಿಕಲ್ಸ್ ಇದೆ ಸರ್, ತೋರಿಸಿ. ಥರ ಕೆಮಿಕಲ್ಸ್ ಬರುತ್ತೆ. ಇದನ್ನು ಆ್ಯಡ್ ಮಾಡಿಬಿಟ್ಟು ನಾವು ಚೆಕ್ ಮಾಡ್ತೀವಿ ನಿಮ್ಮ ಹಾರ್ಡ್ನೆಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಗೊತ್ತಾಗುತ್ತೆ ನಮಗೆ? ಗೊತ್ತಾಗುತ್ತೆ ಸರ್, ನಿಮಗೆ ನಿಮ್ಮ ಕಣ್ಣೆದ್ರಿಗೆ ನಾವು ತೋರಿಸ್ಬೋದು. ಬಿಫೋರ್ ಆಫ್ಟರ್ ಸಪೋಸ್ ಈಗ ನೀರು ಸಿಸ್ಟಮ್ಗೆ ಹೋಗಿನ ಮುಂಚೆ ಏನಿದೆ, ಸಿಸ್ಟಮ್ ಇಂದ ಆಚೆ ಬಂದ್ಮೇಲೆ ಏನಿದೆ, ನಿಮ್ಗೆ ಎರಡು ತೋರಿಸ್ಕೊಡ್ತೀರಿ. ಪ್ಲಸ್ ಇನ್ನೊಂದೇನಾಗುತ್ತೆ ಸರ್, ಸಾಫ್ಟ್ನಿಂಗ್ ಒಂದು ದಿವಸ ಯೂಸ್ ಮಾಡಾದ್ಮೇಲೆ ಕಸ್ಟಮರು ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ, ಕಸ್ಟಮರ್ಗೆ ರಿಸಲ್ಟ್ ಆಟೋಮೆಟಿಕ್ ಸಿಕ್ಬಿಡುತ್ತೆ. ಸಾಫ್ಟ್ ವಾಟರ್ ಬರ್ತಾ ಇದೆಯಾ ಹಾರ್ಡ್ ವಾಟರ್ ಬರ್ತಾ ಇದೆ ಆಟೋಮೆಟಿಕ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ಡೈಲಿ ಯೂಸ್ ಮಾಡೋರು ಗೊತ್ತಾಗ್ಬಿಡುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸರ್ ನಾನ್ ಸ್ಟಾಪ್ ಕಂಪ್ಲೀಟ್ ಮಾಹಿತಿನ ನಿಮಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಮಲ್ಲಿರುವಂಥ ಡೌಟ್ಗಳೆಲ್ಲ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಇವಾಗ ಪ್ರೈಸಿಂಗ್ ಸೆಕ್ಷನ್ಗೆ ಬಂದ್ಬಿಡೋಣ. ಸೊ ಪ್ರೈಸಿಂಗ್ ಅಂತ ಬಂದರೆ ಹೌದು ಸರ್, ಮಿನಿಮಮ್ ಪ್ರೈಸಿಂಗ್ ಏನು? ನಾವು ನೋಡಿದ್ವಿ ಡೈರೆಕ್ಟಾಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್. ಹೌದು ಸರ್. ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಡೈರೆಕ್ಟ್ ಒಂದು ಟ್ಯಾಪ್ಗೆ ಹೇಳಿದೆ ನಿಮಗೆ, ಅದು 1600 rupees ಸರ್. ಪ್ರತಿ ವರ್ಷ ನಾವು ಅದರಲ್ಲಿ ಸಾಲ್ಟ್ ಚೇಂಜ್ ಮಾಡಬೇಕು ಸರ್? ಸಾಲ್ಟ್ ಇಲ್ಲ, ಅದಕ್ಕೆ ನಿಮಗೆ ಸಿಲಿಕಾ ಕರೆಕ್ಟ್ ಪಾಲಿಪಾಸ್ ಅದು ನಿಮಗೆ ಒಂದು 450 rupees ಇದೆ ಸರ್. ಸೊ ನೆಕ್ಸ್ಟ್ ಈ ಕಡೆ ಸೆಕ್ಷನ್ಗೆ ಬಂದರೆ ಇದು ರೆಸಿನ್ ಬೇಸ್ಡ್. ಹೌದು ಸರ್. ಇವೆಲ್ಲ ಯಾವ ರೇಟಿಂದ ಸರ್? ಇದು ಬಂದ್ಬಿಟ್ಟು ನಿಮಗೆ ಮಿನಿಮಮ್ 10,000 ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಆಟೋಮೆಟಿಕ್ ಬೇಕು ಸರ್? ಆಟೋಮೆಟಿಕ್ ಬೇಕಂದ್ರೆ 23,000 ಬರುತ್ತೆ ಸರ್. ಓಕೆ. ಈ ಥರ ಸರ್ ಈ ಥರ ಅಂದ್ರೆ ನಿಮ್ಗೆ ಇದು ನೋಡಿ ಸರ್, ಇದು ಇಲ್ಲ 27,000 ಸ್ಟಾರ್ಟ್ ಆಗುತ್ತೆ, 32,000 ಸ್ಟಾರ್ಟ್ ಆಗುತ್ತೆ, ಈ ಥರ ವೇರಿಯೇಷನ್. ಇದು ಬಂದ್ಬಿಟ್ಟು 49,000 ಸ್ಟಾರ್ಟ್ ಆಗುತ್ತೆ. 10,000 ರೂಪಾಯಿಂದ ಇದೆ. 10,000 ರೂಪಾಯಿಂದ ಇದೆ ಸರ್. ಮ್ಯಾನುವಲ್ ಬಂದು 10,000 ರೂಪಾಯಿಂದ ಸ್ಟಾರ್ಟ್. ಆಟೋಮೆಟಿಕ್ ಬಂದು 23,000 ಸ್ಟಾರ್ಟ್ ಆಗುತ್ತೆ ಸರ್. 23,000ದಿಂದ ಸ್ಟಾರ್ಟ್ ಆಗುತ್ತೆ. ಇವುಗಳಿಗೆಲ್ಲ ಗ್ಯಾರಂಟಿ ವಾರಂಟಿ? ಸರ್ ಗ್ಯಾರಂಟಿ ವ್ಯಾರಂಟಿ 1 ವರ್ಷ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಿದೆ ನಾವು ಮಾಡ್ಕೊಡ್ತೀವಿ ಸರ್. ಈಗ ಸೇವೆ ಕಸ್ಟಮರ್ ಏನಾದ್ರು ಬ್ರೋಕನ್ ಮಾಡಿದ್ರು, ಸಪೋಸ್ ಏನೋ ವೈರಿಂಗ್ ಏನೋ ಪ್ರಾಬ್ಲಮ್ ಇತ್ತು ಅವ್ರ ಮನೆಯಲ್ಲಿ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಮದರ್ ಬೋರ್ಡ್ ಅಂತ ಬರುತ್ತೆ, ಅದು ಹೋದೆ ಮದರ್ ಬೋರ್ಡ್ ಹೋಗುತ್ತೆ ಸರ್. ಮದರ್ ಬೋರ್ಡ್ ಹೋಗುತ್ತೆ ಅಂದ್ರೆ ಒಡೆ ನಿಮಗೆ ಇಂಡಿಕೇಶನ್ ಗೊತ್ತಾಗುತ್ತೆ ನಮಗೆ, ಅದನ್ನ ಈಸಿಲಿ ಹ್ಯಾಂಡಲ್ ಮಾಡ್ಬೋದು. ಸೈಟಲ್ಲೇ ನಾವು ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀವಿ. ಓಕೆ. ಅಂಡ್ ಆಮೇಲೆ ಈ ತರ ವಾಟರ್ ಸಾಫ್ಟ್ವೇರ್ಗಳನ್ನ ಅಳವಡಿಸೋದಕ್ಕೆ ಇನ್ಸ್ಟಾಲೇಷನ್ಗೆ ಪ್ರೊಸೆಸ್ ಏನಿರುತ್ತೆ ಹೇಳ್ಬೋದು? ಪ್ರೊಸೆಸ್ ಏನಿಲ್ಲ ಸರ್. ಈಗ ನಮ್ಮ ಕಡೆ ಟೆಕ್ನಿಷಿಯನ್ ಇರ್ತಾರೆ, ಹೋಗಿ ನೋಡಿ ಅದಕ್ಕೆ ಏನು ಬೇಕು ಪೈಪ್ಲೈನು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ಕೊಡ್ಬೇಕಲ್ಲ. CPC ಫಿಟ್ಟಿಂಗ್ಸ್ ಇಸ್ಕೊಂಡೆ ನಮ್ಮ ಟೆಕ್ನಿಷಿಯನ್ ಹೋಗಿ ಫಿಕ್ಸ್ ಮಾಡಿ ಕೊಡ್ತಾರೆ ಸರ್. ಓಕೆ. ಸೊ ಬೇಸಿಕಲಿ ಇನ್ಪುಟ್ ಅನ್ನ ನಾವು ಕೊಡಬೇಕು. ಹೌದು. ಅಲ್ಲಿಂದ ಔಟ್ಪುಟ್ ನೀವು ಕೊಡ್ತೀರಾ? ಹೌದು ಸರ್. ಇಲ್ಲ, ಇನ್ಪುಟ್ ಔಟ್ಪುಟ್ ಎಲ್ಲ ನಮ್ಮ ಟೆಕ್ನಿಷಿಯನೇ ಕೊಡ್ತಾನೆ. ನೀವೇ ಮಾಡ್ಕೊಂಡ್ಬಿಡ್ತೀರಾ? ಪ್ಲಂಬಿಂಗ್ ಏನಲ್ಲ, ಸ್ಪೇಸ್ ಬೇಕಾಗುತ್ತೆ, ಮಟೀರಿಯಲ್ ತರಿಸ್ಕೊಟ್ಟೆ ಸಾಕು. ಇನ್ಲೆಟ್ ಔಟ್ಲೆಟ್ ಎಲ್ಲ ಕನೆಕ್ಷನ್ ನಮ್ಮ ಹುಡುಗನೇ ಮಾಡಿ ನಿಮ್ಗೆ ಯಾವ ತರ ಅದು ಯೂಸ್ ಮಾಡೋದು ಕೂಡ ತೋರಿಸ್ಕೊಡ್ಬೋದು. ನಾವು ಪ್ಲಂಬರ್ ಕರ್ಸೋಗತ್ತೆ ಇಲ್ಲ, ಅವಶ್ಯಕತೆ ಇಲ್ಲ ಸರ್. ನೀವೇ ಬಂದು ಎಲ್ಲ ಮುಗಿಸ್ಕೊಟ್ಟು ಎಲ್ಲ ನಾವೇ ಮುಗಿಸ್ಕೊಡ್ತಾರೆ ನಮ್ಮ. ಓಕೆ ಓಕೆ ಓಕೆ. ಅಂಡ್ ನಿಮ್ಮ ಕಡೆಯಿಂದ ಲೈಕ್ ಸರ್ವಿಸ್ಗೆ ಯಾರಾದ್ರೂ ಕಾಲ್ ಮಾಡೋದಿರ್ಬೋದು, ಕಸ್ಟಮರ್ ಕೇರ್ ತರ ಅವೆಲ್ಲ ಸಪೋರ್ಟ್ ಎಲ್ಲ ಇದೆಯಾ ಸರ್? 100% ಸಿಗುತ್ತೆ ಸರ್. ಏನೋ ಸಮಸ್ಯೆ ಆಯ್ತು ಸಿಗುತ್ತೆ ಸರ್. ಅದಕ್ಕೆ ನಮ್ಮ ಸರ್ವಿಸ್ ಸೆಂಟರ್ ನಂಬರ್ ಅಂತ ಇಟ್ಟಿದ್ದೀವಿ ಸರ್. ಅದಕ್ಕೆ ಸ್ವಲ್ಪ ನಾವೀಗ ತಗೊಂಡ ಸಿಸ್ಟಮ್
ಸಿಸ್ಟಮ್ ತಗೊಂಡಾಗ ಆ ಸರ್ವಿಸ್ ನಂಬರ್ ಸಿಸ್ಟಮ್ ಮೇಲೆ ನಾವು ಸ್ಟಿಕ್ ಮಾಡಿಕೊಡ್ತೀವಿ ಮತ್ತೆ ವಾರಂಟಿ ಕಾರ್ಡಲ್ಲಿ ಇರುತ್ತೆ, ಇನ್ವಾಯ್ಸಲ್ಲಿ ಇರುತ್ತೆ. ಯಾರಿಗೂ ಮೇಂಟೆನೆನ್ಸ್ ಮಾಡಕ್ ಆಗ್ತಾ ಇಲ್ಲ, ಸಾಲ್ಟ್ ಹಾಕೋದು ಹೇಗೆ, ತುಂಬಾ ಡೌಟ್ ಇರುತ್ತೆ. ಹೌದು ಸರ್, ಅದಕ್ಕೆಲ್ಲ ನಮ್ಗೆ ರಿಸಾಲ್ವ್ ಮಾಡ್ಕೊಡ್ತೀರಾ? 100% ವಿಡಿಯೋ ಕಾಲೇ ಬೇಕು ನಮ್ಗೆ. ಇಲ್ಲ ಮಾಡ್ಬೋದು ಸರ್, ಮಾಡ್ಬೋದಲ್ವಾ? ಮಾಡ್ಬೋದು ಸರ್, ಆ ಥರ ಸಪೋರ್ಟ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್. ಇದಾಯ್ತು ರೆಸಿಡೆನ್ಷಿಯಲ್ಗಳಿಗೆ. ಇನ್ನ ಕಮರ್ಷಿಯಲ್ ಆಗಿ ದುಡ್ಡು ಬೇಕು ನಮ್ಗೆ, ಆ ಥರ ಪ್ರಾಜೆಕ್ಟ್ ಎಲ್ಲ ಮಾಡಕ್ ರೆಡಿ ಇದೀರಿ ಸರ್. ನಿಮ್ಮ ಅಪಾರ್ಟ್ಮೆಂಟ್ ಇರ್ಬೋದು ಸರ್ ಎನಿ ಕೆಪಾಸಿಟಿ ಸರ್, ಎನಿ ಕೆಪಾಸಿಟಿಲಿ ಮಾಡ್ಕೊಡ್ತೀರಾ. ಅಂಡ್ ನಿಮ್ ಸರ್ವಿಸ್ ಓನ್ಲಿ ಬೆಂಗಳೂರಾ ಆಲ್ ಓವರ್ ಕರ್ನಾಟಕ? ಸರ್ ಆಲ್ ಓವರ್ ಕರ್ನಾಟಕ ಇದೆ, ಔಟ್ಸ್ಕಟ್ಸ್ ಇದೆ ಸರ್. ಈಗ ಸ್ವಲ್ಪ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಎಲ್ಲ ಕಡೆ ಆಲ್ರೆಡಿ ಇದೆ ಸರ್. ಆಲ್ರೆಡಿ ಸೌತ್ ಇಂಡಿಯಾ ವರ್ಕ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡ್ತಾ ಇದೀವಿ ಸರ್. ಓಕೆ, ಸೊ ವೀಕ್ಷಕರೇ, ಓನ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆ, ತಮಿಳ್ನಾಡು ಇರ್ಬೋದು, ಸೌತ್ ಇಂಡಿಯಾದಲ್ಲಿ ಎಲ್ಲಿಂದ ಬೇಕಾದರೂ ಕೂಡ ನೀವು M&M ಜಾಗ್ವಾರ್ ವಾಟರ್ ಸಾಫ್ಟ್ನರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ಸಾಫ್ಟ್ನರ್, ಒಳ್ಳೆ ಸಾಫ್ಟ್ ಆಗಿರೋ ವಾಟರನ್ನು ಪಡ್ಕೋಬಹುದು. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾರಿಗೆ ಇದೆಲ್ಲ ಗೊತ್ತಿಲ್ಲ ಅವ್ರಿಗೊಂದು ಸ್ವಲ್ಪ ನಾಲೆಜ್ ಕೊಟ್ಬಿಡಿ ಸರ್. ಹಂಗಾದ್ರೆ ಸ್ವಲ್ಪ ಜನಕ್ಕೆ ಹೆಂಗಂತ ಗೊತ್ತಿಲ್ಲ, ಈಗ ನಮ್ಮಲ್ಲಿ ಹಿಂಗೆ ಪ್ರಾಬ್ಲಮ್ ಆಗ್ತದೆ, ಏನು ಮಾಡಬೇಕು ಅಂತ. ಈಗ ನಾವು ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿದಿರಿ, ಏನೇನು ಆಗ್ತದೆ, ಇದರಿಂದ ಏನು ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಟ್ಯಾಪ್ಗೂ ಇದೆ, ಫುಲ್ ಮನೆಗೂ ಇದೆ. ಮತ್ತು ನಿಮ್ಮ ಹಾರ್ಡ್ನೆಸ್ ಬಂದು ನಾವು ಚೆಕ್ ಮಾಡ್ತೀರಿ, ಎಷ್ಟಿದೆ ನಿಮ್ಮ TDS ಅಂತ ಕೇಳ್ತೀರಿ. ನೀವು ಸಪೋಸ್ ನಿಮ್ಗೆ ಗೊತ್ತಿದೆ ಹೇಳ್ಬೋದು, ಇಲ್ಲ ನಮ್ಮ ಟೆಕ್ನಿಷಿಯನ್ ಬಂದು ಚೆಕ್ ಮಾಡಿ ನಿಮ್ಗೆ ಅದಕ್ಕೆ ತಕ್ಕನಾಗಿ ನೀವು ಸಜೆಷನ್ ಮಾಡ್ತಾರೆ. ಸಪೋಸ್ ಕೆಲವು ನಮ್ಗೆ ಇಲ್ಲ, ಅಷ್ಟು ಕಾಸ್ಟ್ ನಮ್ಗೆ ಅದು ಬಜೆಟ್ ಜಾಸ್ತಿ ಆಗ್ತಿದೆ, ನಮ್ಗೆ ಇಷ್ಟೇ ಬೇಕು, ಅದಕ್ಕೆ ಕೂಡ ನಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಫೈನಲ್ ಆಗಿ ಯಾರಾದರೂ ಬರಬೇಕು ಅಂತಂತಂದ್ರೆ ಇಲ್ಲಿ ಟೈಮಿಂಗ್ಸ್ ಏನಿರುತ್ತೆ ಸರ್? ಸರ್ ನಿಮಗೆ ನಮ್ಮದು 9 to 6:30 ವರೆಗೆ ಇರುತ್ತೆ ಸರ್. ಓಕೆ, ಕಾಲ್ ಕೂಡ ಮಾಡ್ಬೋದಲ್ಲ? ಕಾಲ್ ಕೂಡ ಮಾಡ್ಬೋದು. ಸಂಡೇಸ್ ಕೂಡ ಅವೈಲೇಬಲ್ ಇರುತ್ತೆ? ಸಂಡೇಸ್ ಹಾಫ್ ಡೇ ಇರುತ್ತೆ ಸರ್. ಹಾಫ್ ಡೇ ಅವೈಲೇಬಲ್ ಇರ್ತಾರೆ. ಸೊ ವೀಕ್ಷಕರೇ, ಏನು M&M ಜಾಗ್ವಾರ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಇವ್ರದ್ದು ವೆಬ್ಸೈಟ್ ಕೂಡ ಇದೆ, ಅಲ್ಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸರ್ ನಮ್ಮ ವೀಕ್ಷಕರಿಗೆ ಆಲ್ಮೋಸ್ಟ್ ಅನ್ನೋನ್ ಇದು ಥಿಂಗ್ ಇದೆ, ಆಕ್ಚುಲಿ ಅನ್ನೋನ್ ಥಿಂಗ್ ಅನ್ನ ನೌನ್ ಮಾಡ್ತಾ ಇದ್ರ, ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ರ. ಇವೆಲ್ಲದಕ್ಕೋಸ್ಕರ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.